ಓಕೆ ಓಕೆ ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. ಇವತ್ತು ಈ ಮಹಾಲಯ ಅಮಾವಾಸ್ಯೆ, ಯಾರ್ಯಾರು ಪಿತೃಪಕ್ಷಗಳು ಮಾಡ್ತಾರೋ ಎಲ್ಲ ಪಿತೃಪಕ್ಷಗಳು ಮಾಡಿ ಬಂದಿದ್ದೀರಿ. ಭಾನುವಾರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತಿನ ಕೆಲವು ಬೆಳವಣಿಗೆಗಳು ನೋಡಿದ್ರೆ ಪಾಸಿಟಿವ್ ಅಂತ ಅನಿಸ್ತಾ ಇಲ್ಲ. ಬಹಳ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ನಮಗೆ ಬರ್ತಾ ಇರುವಂತ ಮಾಹಿತಿಗಳಿಂದ ಯಾವುದೇ ಉತ್ತೇಜನಕಾರಿ ಅಥವಾ ಒಂದು ಉತ್ಸಾಹವಾಗುವಂತಹ ಯಾವುದೇ ನಡೀತಾ ಇಲ್ಲ. RBI ಇನ್ಸ್ಪೆಕ್ಷನ್ ರಿಪೋರ್ಟ್ ನಡೀತಾ ಇತ್ತು, ನಡೆದಿದೆ. ತದನಂತರ ಆ ಇನ್ಸ್ಪೆಕ್ಷನ್ ರಿಪೋರ್ಟು RBIಗೆ ತಲುಪಿದೆ. ಮತ್ತೆ ಅದು ಮುಂದಿನ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗತ್ತೆ ಅನ್ನುವಂತಹ ಒಂದು ಇದು ಬರ್ತಾ ಇದೆ, ನ್ಯೂಸ್ಗಳು ಬರ್ತಾ ಇದೆ. ದೇರ್ ಆರ್ ಸಮ್ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ದಟ್ RBI ಇನ್ಸ್ಪೆಕ್ಷನ್ ರಿಪೋರ್ಟ್ ಏನ್ ಸಬ್ಮಿಟ್ ಆಗ್ತಾ ಇದೆ, that is not favorable and not conducive for the revival of our bank. ಇದು ರೂಮರ್ಸ್. ಇದು ನಾನು ನಿಮ್ಗೆ ಇದನ್ನ ಹೇಳ್ತಾ ಇಲ್ಲ, ಏನೋ ಇದು ನನಗೆ ಪ್ರೂವ್ ಮಾಡುವಂತ ಫ್ಯಾಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಬರ್ತಾ ಇರತಕ್ಕಂತಹ ಕೆಲವೊಂದು ರೂಮರ್ಸ್ಗಳು ಪಾಸಿಟಿವ್ ಔಟ್ಲುಕ್ ಕೊಡ್ತಾ ಇಲ್ಲ. ಮತ್ತೆ ರಿಸರ್ವ್ ಬ್ಯಾಂಕ್ ಏನಾಗಿತ್ತು, ಈಗ ಒಂದು ತಿಂಗಳಿದೆ, ಸುಮಾರು ದಿನದಿಂದ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಲಾಸ್ಟ್ ಏಪ್ರಿಲ್ 2021 ಆಡಿಟ್ ರಿಪೋರ್ಟ್ ಬಂದಾಗಿಂದ ಇಒ ಅಂತ ನಾವೆಲ್ಲ ಗಲಾಟೆ ಮಾಡ್ತಾ ಇದ್ವಿ. ಅದಕ್ಕೆ RBI ನವರು ಈ ಹಳೆ ರಿಪೋರ್ಟ್ಗಳು ಎಲ್ಲ ನೋಡಿ, ಇಲ್ಲ ನಾವು ಬ್ಯಾಂಕ್ RBI ಇನ್ಸ್ಪೆಕ್ಷನ್ ಹೇಗೂ ಆನ್ಯುವಲ್ ಇನ್ಸ್ಪೆಕ್ಷನ್ ಡ್ಯೂ ಇದೆ, ನಮ್ಮ RBI ಕಡೆಯಿಂದ ಇನ್ಸ್ಪೆಕ್ಷನ್ ಮಾಡಿ ಆ ರಿಪೋರ್ಟ್ ಬೇಸಿಸ್ ಮೇಲೆ ಮತ್ತೆ ಇದನ್ನು ತಾಳಿಕೆ ಹಾಕಿ ಅಥವಾ ತಾಳಿಕೆ ಹಾಕ್ಬೇಕು ಹಾಕ್ಬಾರ್ದು ಅದನ್ನ ಆಮೇಲೆ ಡಿಸೈಡ್ ಮಾಡಿ, ತದನಂತರ ಇದೆಲ್ಲ ರಿಪೋರ್ಟ್ ಅನ್ನ ಕ್ರೋಢೀಕರಿಸಿ ಇದರ ಒಂದು ಸಾರಾಂಶವಾಗಿ ಅಥವಾ ಇದರ ಒಂದು ಬೇಸಿಸ್ ಮೇಲೆ ನಾವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನ ರೋಲ್ ಔಟ್ ಮಾಡ್ತೀವಿ ಅಂತ ಒಂದು ಸುದ್ದಿ ಬಂದಿತ್ತು. ಹಾಗಾಗಿ RBI ಕಡೆಯಿಂದ ಇನ್ಸ್ಪೆಕ್ಷನ್ ಬಂದಿದ್ರು ಇಲ್ಲಿಗೆ ನಮ್ಮ ಬ್ಯಾಂಕ್ ಅಲ್ಲಿ ಏನೇನಿದೆ, ಏನೇನ್ ಆಗ್ತಾ ಇದೆ. ಹೀಗಾಗಿ ಇದನ್ನೆಲ್ಲ ನೋಡೋದಕ್ಕೆ ಮತ್ತೆ ಇದನ್ನೆಲ್ಲ ಒಂದು ಪರಾಮರ್ಶೋದಕ್ಕೆ ಮತ್ತೆ ವಿಷಯಗಳನ್ನ ಎಲ್ಲ ಕ್ರೋಢೀಕರಿಸೋದಕ್ಕೆ ಒಂದು ಇನ್ಸ್ಪೆಕ್ಷನ್ ಟೀಮ್ ಬಂದಿತ್ತು. ಆ ಅವ್ರು ಇನ್ಸ್ಪೆಕ್ಷನ್ ಮಾಡಿದಾರಂತೆ, ಮಾಡಿ ಅದರ ರಿಪೋರ್ಟ್ ಅನ್ನ RBIಗೆ ತಲುಪಿಸಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಈ ನಂತರ ಈ ಸುದ್ದಿ ಆದ್ಮೇಲೆ ಇದು ಇನ್ಸ್ಪೆಕ್ಷನ್ ರಿಪೋರ್ಟ್ ಮುಗಿದಿದೆ ಅಂತಾನು ಸುದ್ದಿ ಬಂದಿದೆ. ಮತ್ತೆ ಆ ರಿಪೋರ್ಟ್ ಅಲ್ಲಿ ಏನಿರಬಹುದು ಅನ್ನುವಂತಹ ಕೆಲವೊಂದು ಇಂಡಿಕೇಟಿವ್ ಸಂಗತಿಗಳು ಬರ್ತಾ ಇದಾವೆ. ಸಿಚುವೇಶನ್ ಇಸ್ ವೆರಿ ಗ್ರಿಮ್. ಅವರ್ ಸಿಚುವೇಶನ್ ಈಸ್ ಆಲ್ಮೋಸ್ಟ್ ಲೈಕ್ ಗೇಮ್ ಓವರ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಒನ್ಸ್ ಅಗೇನ್ ಇಟ್ ಇಸ್ ಪ್ಯೂರ್ಲಿ ರೂಮರ್ಸ್. ಇದು ರೂಮರ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಕಾಸ್ ಸಮಟೈಮ್ಸ್ ಫ್ಯಾಕ್ಟ್ ಕ್ಯಾನ್ ಬಿ ಸಮಟೈಮ್ಸ್ ಕ್ವೈಟ್ ಮಿಸ್ಲೀಡಿಂಗ್, but rumors can be quite revealing at times. So what rumors are showing up, or what rumors is floating around, is that it's game over for this bank. EOI ಕೂಡ ಬರುತ್ತೋ ಇಲ್ವೋ ಅನ್ನುವಂತಹ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಇದು ಹೇಗೆ ಏನು ಅನ್ನೋದು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿನ ಒಂದು ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಇಂಡಿಕೇಟಿವ್ಲಿ ಥಿಂಗ್ಸ್ ಆರ್ ನಾಟ್ ಲುಕಿಂಗ್ ಗುಡ್. ಇದರಲ್ಲಿ ರಿಕವರಿ ಆಗ್ತಾ ಇಲ್ಲ, ಬ್ಯಾಂಕ್ನಲ್ಲಿ ರಿಕವರಿ ಆಗ್ತಾ ಇಲ್ಲ. ಜನವರಿ 10, 2020ಕ್ಕೆ ಹೇಗಿತ್ತು ರಿಕವರಿ ಪೊಸಿಷನ್, ಈಗಲೂ ಹಾಗೇ ಇದೆ. ಯಾವುದೇ ರೀತಿನಲ್ಲೂ ಅದು ಬಿಲ್ಡಪ್ ಆಗ್ತಾ ಇಲ್ಲ. ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ಮತ್ತೆ ಇದಕ್ಕೆ ಬೇಕಾದಂತ ಟ್ಯಾಂಜಿಬಲ್ ಸೆಕ್ಯೂರಿಟಿಗಳು ಇಲ್ಲ. ಸೊ ಈಗ CRR SLR ಏನಿದೆ, ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ರಿಕವರಬಲ್ ಲೋನ್ ಇದೆ
ಅದು ಬಿಟ್ರೆ ಇನ್ನ ಅದಕ್ಕೆ ಮತ್ತೆ ಟೋಟಲ್ ಎಷ್ಟು ಕಮಿಟ್ಮೆಂಟ್ ಇದೆ, ಎಷ್ಟು ದುಡ್ಡು ಡಿಪಾಸಿಟರ್ಸ್ ಗಳಿಗೆ ಕೊಡಬೇಕು, ಅದಕ್ಕೆ ಬಹಳ ದೊಡ್ಡ ಗ್ಯಾಪ್ ಇದೆ. ಹಾಗಾಗಿ ಈ ಬ್ಯಾಂಕಿನ ವಹಿವಾಟು ಬ್ಯಾಂಕಿನ ಹಿತದೃಷ್ಟಿಯಿಂದ ಸರಿ ಕಾಣಿಸ್ತಾ ಇಲ್ಲ ಅನ್ನುವಂತ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಸುದ್ದಿ. ಇದು ಅಗೈನ್ ಐ ಆಮ್ ಪುಟಿಂಗ್ ಎ ವೆರಿ ಸ್ಟ್ರಾಂಗ್ ಬೋಲ್ಡ್ ಡಿಸ್ಕ್ಲೈಮರ್ ದಟ್ ದಿಸ್ ಇಸ್ ರೂಮರ್. ಬಟ್ ಐ ನೋ, ಈಗ ನಾವು ಎಲ್ಲ ಆಲ್ಮೋಸ್ಟ್ ಈಗ ನಾನು ಕೆಲವರ ತರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದ ಹಾಗೆ, ಐ ಥಿಂಕ್ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್ ದಟ್ ದಿಸ್ ಕೈಂಡ್ ಆಫ್ ರಿಪೋರ್ಟ್ ವುಡ್ ಕಮ್ ಔಟ್, ಬಿಕಾಸ್ ನಾವು ಇಷ್ಟು ದಿನ ನೋಡಿದಂತ ಪರಿಸ್ಥಿತಿನಲ್ಲೂ ಅದೇ ಕಾಣಿಸ್ತಾ ಇದ್ದಿದ್ದು. ಅವ್ರು ಎಲ್ಲಾರು ಹೇಳ್ತಾ ಇದ್ದಿದ್ದು ಅದೇನೆ. ಏನಪ್ಪಾ ಅಂದ್ರೆ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಲೋನ್ಗಳು ತಗೊಂಡಿರೋದಕ್ಕೆ ಸೆಕ್ಯೂರಿಟಿ ಇಲ್ಲ, ಲೋನ್ ರಿಕವರಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಾನೂನಿನಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಅಸ್ತ್ರಗಳಿಲ್ಲ ಇಲ್ಲಿ. ಈ ಬ್ಯಾಂಕಿನ ಎಲ್ಲಾ ಸಾಲಗಳು ಅನ್ಸೆಕ್ಯೂರ್ಡ್ ಆಗಿದಾವೆ. ಈ ರೀತಿಯಾದಂತಹ ಸುದ್ದಿಗಳು ನಮ್ಗೆ ಮುಂಚೆಯಿಂದನೂ ಬರ್ತಾನೆ ಇದ್ವು. ಮತ್ತೆ ಆಡಿಟ್ ರಿಪೋರ್ಟ್ ನಲ್ಲೂ ಅದೇ ರೀತಿಯಾದಂತಹ ಕೆಲವೊಂದು ಮಾಹಿತಿಗಳು ನಮ್ಗೆ ದೊರಕ್ತಾನೆ ಇದ್ವು. ಈಗ ಅಲ್ಟಿಮೇಟ್ಲಿ RBI ನವರು ಇದೇ ಮಾತನ್ನ ಹೇಳಕ್ ಹೋಗ್ತಾ ಇದ್ದಾರೆ. 2019 ಸೆಪ್ಟೆಂಬರ್ ನಲ್ಲಿ RBI ನವರು ಮಾಡಿದಂತ ಒಂದು ಇನ್ಸ್ಪೆಕ್ಷನ್ ರಿಪೋರ್ಟ್ ನಲ್ಲಿ ಏನ್ ಹೇಳಿತೋ ಅದೇ ರೀತಿಯಾದಂತಹ ಸುದ್ದಿಗಳು, ಅದೇ ರೀತಿಯಾದಂತಹ ರಿಪೋರ್ಟ್ ಮತ್ತೆ ಮರುಕಳಿಸ್ತಾ ಇದೆ. ಜೊತೆಗೆ 2.5 ವರ್ಷ ಈ ಬ್ಯಾಂಕಿನ ಚುಕ್ಕಾಣಿ ಯಾರು ಹಿಡಿದಿದ್ರು ಅವರು ಏನೂ ಮಾಡಿಲ್ಲ. ರಿಕವರಿ ಬಗ್ಗೆ ಯಾವುದೇ ನಾವು ಎಲ್ಲ ಡಿಪಾಸಿಟರ್ಸ್ ರಿಕವರಿ ಮಾಡಿ 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 ಅಂತ ಬೊಬ್ಬೆ ಹಾಕ್ತಾ ಇದ್ವಿ. ದಿವಾಕರ್ ಅವರಾಗ್ಲಿ ಅಥವಾ ರಾಮಕೃಷ್ಣ ಅವರಾಗ್ಲಿ ಅಥವಾ ನಮ್ಮ ಅಶೋಕನ್ ಅವರಾಗ್ಲಿ ಅದು ನಮ್ ಜವಾಬ್ದಾರಿ ಅಲ್ಲ ಅನ್ನೋ ರೀತಿನಲ್ಲೇ ವರ್ತಿಸಿದ್ರು. ಜೊತೆಗೆ ಅದು ಇಟ್ ಇಸ್ ಶೋಯಿಂಗ್ ಮ್ಯಾನಿಫೆಸ್ಟಿಂಗ್ ಇಟ್ ಸೆಲ್ಫ್. ಯಾವುದೇ ರಿಕವರಿ ಇಲ್ದೇನೆ ಈ ಬ್ಯಾಂಕು, ನಾವು ಕೆಲವೊಂದ್ಸತಿ ಅಂತೂ ಅಶೋಕನ್ ಅವ್ರನ್ನ ಕೇಳಿದಾಗ, ರೀ ಬ್ಯಾಂಕ್ ರಿಕವರಿ ಮಾಡಿದ್ರೆ ನಿಮ್ ಬ್ಯಾಂಕ್ ಉದ್ಧಾರ ಆಗುತ್ತೆ, ರಿವೈವ್ ಆಗೋದಿಲ್ಲ ಬಿಡ್ರಿ, ರಿಕವರಿ ಅಲ್ದೇನೆ ಬೇರೆ ವಿಧಾನದಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಮಧ್ಯೆ ಇವಾಗ RBI ನವರು ಮೇನ್ ಎಂಫಸಿಸ್ ಒಂದು ಸೆಕ್ಯೂರಿಟಿ ಇಲ್ಲ, ಇನ್ನೊಂದು ರಿಕವರಿ ಇಷ್ಟು ದಿನ ಆಗಿಲ್ಲ, ಅಂಡ್ ಇನ್ ಮುಂದೆ ರಿಕವರಿ ಮಾಡಬಹುದು ಅನ್ನುವಂತಹ ಭರವಸೆನೂ ಹುಡ್ತಾ ಇಲ್ಲ. ಸೊ ಈ ರಿಯಾಲಿಟಿಯೊಂದಿಗೆ ಈ ಬ್ಯಾಂಕಿನ ಮುಂದಿನ ಏನ್ ಕ್ರಮ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂತ ಹೇಳಿ ಅವರು ಹೆಡ್ ಆಫೀಸಿಗೆ ರಿಪೋರ್ಟ್ ಕಳಿಸ್ತಾ ಇದ್ದಾರೆ ಅನ್ನೋದು ಸುದ್ದಿ. ಸೊ ಇಷ್ಟೆಲ್ಲ ನಡೀತಾ ಇದೆ. ಇದು ಮುಂದೆ ಏನಾಗತ್ತೆ ಅನ್ನೋದು ನಮ್ಗಿನ್ನೂ ಒಂದು ವೆರಿ ಡೇಂಜರಸ್ ಸಿಚುವೇಶನ್. ಇದು ಸೆಕ್ಯೂರಿಟಿ ಇಲ್ದೇನೆ ಯಾರೋ ಲೋನ್ ಕೊಟ್ರು, ಇವೆಲ್ಲ ನಾವು 100 ಮಾತು ಆಡ್ಬೋದು, ಎಲ್ಲ ತರ ಮಾತಾಡ್ಬೋದು, ಆದ್ರೆ ಇವತ್ತಿನ ಪರಿಸ್ಥಿತಿ ಹೀಗಾಗಿದೆ. ಸೊ ಬ್ಯಾಂಕಿನ ಒಂದು ರಿವೈವಲ್ ಅಥವಾ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ಅಥವಾ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಫ್ಲೋಟ್ ಅನ್ನಾದ್ರೂ ಮಾಡಬಹುದು ಅನ್ನೋದ್ರ ಬಗ್ಗೆನೆ ಒಂದು ಪರಿಸ್ಥಿತಿ ಇದೆ. ಈಗ ಅದು ಆಗತ್ತೆ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ನಾವು ಇಷ್ಟು ದಿನ ಏನ್ ಹೋರಾಟ ಮಾಡಿದ್ವಿ, ನಾವು ಅಲ್ಲಿ ಹಿಡಿದು ಇಲ್ಲಿ ಹಿಡಿದು ಅದು ಇದು, ಮತ್ತೆ ಕೆಲವರು ನಮಗೆ ಕೊಡ್ತಾ ಇದ್ದಿದ್ದ ಆಶ್ವಾಸನೆಗಳು, ಮತ್ತೆ ನಮ್ಮ ಸಹಕಾರ ಮಂತ್ರಿಗಳಿರ್ಬೋದು, ಅವ್ರಿರ್ಬೋದು, ಎಲ್ಲ ಫ್ಲೋರ್ ಆಫ್ ದ ಹೌಸ್ ಕೊಟ್ಟಿದ್ದಂತಹ ಭರವಸೆಗಳು, ಹೀಗೆ ಸಾಕಷ್ಟು ಭರವಸೆಗಳಿರ್ಬೋದು ಅಥವಾ ಆಶ್ವಾಸನೆಗಳಿರ್ಬೋದು, ಅದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಏನಾಗ್ತಾ ಇದೆ ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಇದು ಯಾವ ರೀತಿ ಮೆಟೀರಿಯಲೈಸ್ ಆಗತ್ತೆ, ಇಷ್ಟು ಅಡ್ವರ್ಸ್ ಸಿಚುವೇಶನ್ ಇದ್ದಾಗ ಈ ಅಡ್ವರ್ಸ್ ಸಿಚುವೇಶನ್ ಇಂದ ಪಾಸಿಟಿವ್ ಸಿಚುವೇಶನ್ ಹ್ಯಾಕ್ ತರ್ತಾರೆ ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ. ಈ ಅಡ್ವರ್ಸ್ ಸಿಚುವೇಶನ್ ನಮ್ಗೆ ಹೊಸದಲ್ಲ. ಇದು ಅಡ್ವರ್ಸ್ ಸಿಚುವೇಶನ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಬ್ಯಾಂಕು 35A ಹೋಗ್ತಾ ಇರಲಿಲ್ಲ. ದಟ್ ಇಸ್ ಒನ್ ಥಿಂಗ್. ಬಟ್ ಸೆಕೆಂಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ this RBI giving an adverse report is not a big surprise to any of us, because we knew that bank was not doing good. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದೆಲ್ಲದರ ಮಧ್ಯೆ ನಮಗೆ ಭರವಸೆಗಳನ್ನ ಕೊಡ್ತಾ ಇದ್ರು,
ನಾವು ಇದನ್ನ ಇದ್ ಮಾಡ್ತೀವಿ ಅದನ್ನ ಅದ್ ಮಾಡ್ತೀವಿ ಅಂತೆಲ್ಲ ಹೇಳಿ ಆಶ್ವಾಸನೆಗಳನ್ನು ಕೊಡ್ತಾ ಇದ್ರು. ನಿಮ್ ಬ್ಯಾಂಕ್ ರಿವೈವ್ ಆಗತ್ತೆ ಆಗತ್ತೆ ಆಗತ್ತೆ, ಏನ್ ಹಬ್ಬ ಅಂದ್ರೆ ನಿಮ್ ಸ್ವಲ್ಪ ನಿಮ್ದೊಂಚೂರು ಪರ್ಸೆಂಟೇಜ್ ಶೇರ್ಸ್ ತರ ಹಿಡ್ಕೊಂಡು ಏನಾದ್ರು ಮಾಡ್ತೀವಿ ಅಂತ. ಈಗ ಆ ರೀತಿಯಾದಂತ ಪರಿಸ್ಥಿತಿನೂ ಬರುತ್ತೋ ಇಲ್ವೋ ಅನ್ನುವಂತ ಒಂದು ಡೌಟ್ ಹುಟ್ಕೋತಾ ಇದೆ. ಬಿಕಾಸ್ ಬ್ಯಾಂಕ್ ಅಲ್ಲಿ ಏನು ರಿಕವರಿ ಆಗಲ್ಲ ಅನ್ನುವಂತ ಒಂದು ರಿಯಾಲಿಟಿ ಇದ್ರೆ ಯಾವ ಇನ್ವೆಸ್ಟರ್ ಬರ್ತಾರೆ, ಯಾರು ಇನ್ವೆಸ್ಟರ್ ಬರಲ್ಲ. ಯಾರಾದ್ರೂ ಇನ್ವೆಸ್ಟರ್ ಬರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ಒಂದು ಲಾಭದ ಒಂದು ಒಂದು ಆ ಒಂದು ರೇ ಆಫ್ ಹೋಪ್ ಇರಬೇಕು. ಆಯ್ತು, ಇವತ್ತು ಆಗದಿದ್ರು ನಾಳೆ ಪ್ರಾಫಿಟ್ ಆಗ್ಬಹುದು. ಇವತ್ತು ಲಾಸ್ ಅಲ್ಲಿ ಇದೆ, ಹೌದು, ಇದನ್ನ ಬಿಸ್ನೆಸ್ ನಡೆಸಿ ನಾವೊಂದಿಷ್ಟು ಬಂಡವಾಳ ಹಾಕಿದ್ರೆ ಆ ಬಿಸ್ನೆಸ್ ಸೈಕಲ್ ಸ್ಟಾರ್ಟ್ ಆದ್ರೆ ಅಂದ್ರೆ ಈ ವ್ಯಾಪಾರದ ಚಕ್ರ ಸ್ಟಾರ್ಟ್ ಆದಾಗ ಈ ಚಕ್ರ ತಿರುಗ್ತಾ ಇದ್ದಂಗೆ ಲಾಭ ಆಗ್ತಾ ಇದ್ದಂಗೆ ನಾನು ಯಾವ್ಯಾವ ನಷ್ಟ ತಗೊಂಡಿದ್ದೆ ಅದೆಲ್ಲ ಮುಚ್ಚಿ ಮತ್ತೆ ಪ್ರಾಫಿಟ್ ಸೈಕಲ್ ಬರ್ಬೋದು ಅನ್ನುವಂತ ಒಂದು ಭರವಸೆನೂ ಇಲ್ಲೇ ಇರುವಂತ ಒಂದು ಪರಿಸ್ಥಿತಿನಲ್ಲಿ ಯಾರು ಮುಂದೆ ಬರ್ತಾರೆ, ಯಾವ ಇನ್ವೆಸ್ಟರ್ ಮುಂದಕ್ಕೆ ಬರ್ತಾರೆ? ಇದು ಈಗ ನೋಡಿ, ನೀವು ಅದಾನಿ ಅವ್ರನ್ನ ತಗೊಂಡಾಗ ಅದಾನಿ ಅವರು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಲಾಭದಲ್ಲಿ ನಡೀತಾ ಇದೆ, ಆ ಬಿಸ್ನೆಸ್ ಟೇಕ್ ಓವರ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ಹೋಗಿ ಸಾಲ ತಗೊಂಡ್ಬರ್ತಾರೆ. ಈ ಸಾಲ ತಗೊಂಡ್ಬಂದು ಅಲ್ಲಿ ದುಡ್ಡು ಹಾಕಿ ಈ ಸಾಲದ ಇಂಟ್ರೆಸ್ಟ್ ಮತ್ತೆ ಲಾಭ ಬರೋದು ಏನೋ ಒಂದ್ ಸ್ವಲ್ಪ ಮಾರ್ಜಿನ್ ಇರುತ್ತೆ. ಆ ಮಾರ್ಜಿನ್ ಈ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ದುಡ್ಡೇನಿದೆ ಅದಕ್ಕಿಂತ ಮಾರ್ಜಿನ್ ಹೆಚ್ಚಾದಾಗ ಆ ಬಿಸ್ನೆಸ್ ಕೈ ಹಾಕಿ ಅದು ಕೋಟ್ಯಾಂತರ ರೂಪಾಯಿ ಇರೋದ್ರಿಂದ ಸಣ್ಣ ಮಾರ್ಜಿನ್ ಇದ್ರು ಹೈ ವಾಲ್ಯೂಮ್ ಲೋ ಪ್ರಾಫಿಟ್ ಬಿಸ್ನೆಸ್. ಸೊ ಹಾಗಾಗಿ ಅವ್ರು ಹೆಂಗೋ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗಿ ಲೋನ್ ತೀರಿಸ್ಬಿಡೋಂತ ಒಂದು ಭರವಸೆ ಇರುತ್ತೆ. ಸೊ ಹೀಗಾಗಿ ಆ ಬಿಸ್ನೆಸ್ ಸೈಕಲ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಆ ರೀತಿ ಬಿಸ್ನೆಸ್ ಸೈಕಲ್ ನಡ್ಕೊಂಡು ಹೋಗುವಂತ ಒಂದು ಹೋಪ ತೋರಿಸ್ತಾ ಇಲ್ಲ ಯಾರು ಬಂದವ್ರು ಯಾರು. ಈಗ ಆಡಿಟ್ ಮಾಡಿದಂತ ಯಾವ ಒಂದು ಸಂಸ್ಥೆನೂ ಈಗ ಕೋಆಪರೇಟಿವ್ ಆಡಿಟ್ನವ್ರು ಇರ್ಬೋದು ಅಥವಾ ನಮ್ಮ ಬ್ಯಾಂಕಿನ ಆಡಳಿತಾಧಿಕಾರಿ ಇರ್ಬೋದು ಅಥವಾ ಗೌರ್ಮೆಂಟ್ ಜನ ಅವ್ರು ಇರ್ಬೋದು, ಯಾರೇ ಆಗ್ಲಿ ಅವರ ಯಾರನ್ನು ಈ ಬಿಸ್ನೆಸ್ ಇದು ಒಂದು ಪ್ರಾಫಿಟ್ ಕಡೆ ತಗೊಂಡು ಹೋಗು ಪ್ರಾಫಿಟ್ ಕಡೆ ವಾಪಸ್ ಅದನ್ನ ಮತ್ತೆ ಪ್ರಾಫಿಟ್ ದಾರಿಗೆ ಎಳ್ಕೊಂಡ್ ಬರ್ಬೋದು ಅನ್ನುವಂತ ಹೋಪ್ಸೆ ಕೊಡ್ತಾ ಇಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಯಾವ ಇನ್ವೆಸ್ಟರ್ ಬರ್ತಾರೆ? ಹೌದಪ್ಪ, ಅಯ್ಯೋ ಪಾಪ ಒಂದು 8,000 ಜನ ಡಿಪಾಸಿಟರ್ಸ್ಗಳು ದುಡ್ಡಿಟ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಅವ್ರ ಮೇಲೆ ಸಿಂಪತ್ ಇಟ್ಕೊಂಡು ನಾವೆಲ್ಲ ಸೇರಿ ಅವ್ರನ್ನ ಎತ್ತಬೇಕು ಅನ್ನೋಂತ ಇನ್ವೆಸ್ಟರ್ಸ್ಗಳು ಯಾರು ಇಲ್ಲ. ಈ ಪ್ರಪಂಚ ಇನ್ನು ದ್ವಾಪರ ಯುಗದಲ್ಲೂ ಇದು ಆಗ್ತಾ ಇರ್ತೋ ಇಲ್ವೋ ಗೊತ್ತಿಲ್ಲ. ದ್ವಾಪರ ಯುಗದಲ್ಲಾಗ್ಲಿ ತ್ರೇತಾ ಯುಗದಲ್ಲೂ ಈ ತರ ಆಗ್ತಾ ಇರಲಿಲ್ಲ. ಯಾವ್ದೇ ಬಿಸ್ನೆಸ್ ಮ್ಯಾನ್ ಅಥವಾ ಯಾವ್ದೇ ವ್ಯಾಪಾರಿನೂ ಅಯ್ಯೋ ಇದು ನಷ್ಟದಲ್ಲಿ ನಡೀತಾ ಇದೆ, ಪಾಪ ತುಂಬಾ ಜನ ನಷ್ಟ ಅನುಭವಿಸ್ತಾ ಇದ್ದಾರೆ, ಇವ್ರಿಗೆಲ್ಲ ಇವ್ರ ನಷ್ಟನೆಲ್ಲ ನಾನ್ ತುಂಬಿಕೊಡ್ಬೇಕು ಅಂತ ಹೇಳಿ ತನ್ನ ಖಜಾನೆಯಿಂದ ಯಾವನು ತುಂಬಿಸ್ಕೋತಾರೆ. ದ್ವಾಪರ ಯುಗದ ತ್ರೇತಾ ಯುಗದಲ್ಲೂ ನಡೆದಿಲ್ಲ. ಇನ್ನು ಕಲಿಯುಗದಲ್ಲಂತೂ ನಡೆಯೋದು ಸಾಧ್ಯತೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ, ಅಥವಾ ಆಲ್ಮೋಸ್ಟ್ ಇಂಪಾಸಿಬಲ್ ಅದು. ಸೊ ಹೀಗಿರುವಾಗ ಏನ್ ಮಾಡ್ಬೇಕು, ಮುಂದಿನ ಕೋರ್ಸ್ ಆಫ್ ಆಕ್ಷನ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿ ನಮ್ಗೆಲ್ಲರಿಗೂ ಕಾಡ್ತಾನೆ ಇದೆ. ನಾವೆಲ್ಲ ಎಷ್ಟು ದಿನ ನಾವೆಲ್ಲ ವಯಸ್ಸಾದವರು ನನಗೆ ಸೇರಿ ಎಲ್ಲರೂ ಸುಮಾರು ಜನ ಅನಾರೋಗ್ಯ ಸಮಸ್ಯೆ ಎದುರಿಸ್ತಾ ಇದೀವಿ. ಏನ್ ಮಾಡಬಹುದು ಅನ್ನುವಂತಹ ಒಂದು ಈಗ ನಾವು ಹೋರಾಟ ಮಾಡಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಈ ಎಲ್ಲ ಸಮಸ್ಯೆ ವಿರುದ್ಧ ದಿಕ್ಕಿನಲ್ಲಿ ನಾವು ಈಜಿ ದಡ ಸೇರಬಹುದಾ ಗೊತ್ತಿಲ್ಲ. ಏನ್ ಕ್ರಮಗಳು ತಗೊಂಡ್ರೆ ನಾವು ಅಥವಾ ಏನು ನಾವು ಹಿಂದೆ ಮಾಡಿದ್ದ ಪೂರ್ವ ಜನ್ಮದ ಕರ್ಮಗಳು ಅಥವಾ ನಾವು ಈ ಜನ್ಮದಲ್ಲಿ ಯಾರಿಗೂ ಏನೋ ಮೋಸ ಮಾಡಿದ್ವೋ ಏನೋ ಗೊತ್ತಿಲ್ದಂಗೆ ಮಾಡಿದ ಮೋಸದ ಒಂದು ಕರ್ಮದ ಫಲ ಅನ್ಕೊಂಡು ಎಲ್ಲವನ್ನ ಬಿಟ್ಬಿಡ್ಬೇಕು. ಇದೆಲ್ಲ ನಾವು ಕೂತ್ಕೊಂಡು ಡಿಸೈಡ್ ಮಾಡ್ಬೇಕು. ಅದ್ರ ಬಗ್ಗೆನೆ ಇವತ್ತಿನ ಚರ್ಚೆ. ಈಗ ಫರ್ದರ್ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಬರ್ಬಹುದು, ಇನ್ವೆಸ್ಟರ್ಸ್ ಬರದೇ ಇರಬಹುದು. ಈಗ CID ಏನ್ ಹೇಳಿದ್ರು, 1,000 ಕೋಟಿ ಆಸ್ತಿ ನಾವು ಜಪ್ತಿ ಮಾಡಿದೀವಿ ಅಂತ ಹೇಳಿದ್ರು. ಸೊ ಅದನ್ನ ಸದನದಲ್ಲಿ ಹೇಳಿದ್ರು. ಯಾರೋ ಒಬ್ರು ಹೀಗೆ ಮಾತಾಡ್ತಾ ಹೇಳ್ತಾ ಇದ್ರು. ಸದನದಲ್ಲಿ ಹೇಳಿದ್ರಲ್ಲಿ 99% ಫಾಲ್ಸ್ ಅಂತೆ, ಇನ್ 1% ಡೌಟ್ಫುಲ್ ಅಂತೆ. ಆ ರೀತಿ ಹೇಳ್ತಾರೆ. ಸೊ ಸದನದಲ್ಲಿ ಹೇಳಿದ್ದು ಎಷ್ಟು ಕ್ರೆಡಿಬಿಲಿಟಿ ಇದೆ, ಸದನದಲ್ಲಿ ಹೇಳಿದ್ದನ್ನ ಎಷ್ಟು ನಿಜ ಅಂತ ನಂಬೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಸೊ 1,000 ಕೋಟಿ ಆಸ್ತಿನ ಜಪ್ತಿ ಮಾಡಿದೀವಿ ಅಂತ ಹೇಳಿದ್ರೆ ಯಾರ್ದು ಆಸ್ತಿ ಅದು, ಮತ್ತೆ ಹೇಗೆ ಅದು ನಮ್ಮ ಬ್ಯಾಂಕಿಗೆ ಬರುತ್ತೆ ಅನ್ನೋದ್ರ ಬಗ್ಗೆನು RBI ಏನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಅಥವಾ RBI ಅದ್ರ ಮೇಲೆ ವಿಶ್ವಾಸ ಇಲ್ಲ. ಈ CDED ಒಂದು
ಏನು ಪ್ರಕ್ರಿಯೆ ನಡೆದಿದೆ, 1000 ಕೋಟಿ ಅಷ್ಟು ಆಸ್ತಿನ ನಾವು ಜಪ್ತಿ ಮಾಡಿದೀವಿ ಅಂತ ಹೇಳಿದ್ರೆ ಆ ಪ್ರಕ್ರಿಯೆ ಬಗ್ಗೆ RBIಗೂ ಭರವಸೆ ಇಲ್ಲ, ಮತ್ತೆ RBI ಅದನ್ನ ಅಕೌಂಟ್ ತಗೋತಾ ಇಲ್ಲ. ಬಿಕಾಸ್ ಇಟ್ ಹಸ್ ಸೆಡ್, ಇಟ್ ಸೀಮ್ಸ್, ಅಗೈನ್ ಐ ವಿಲ್ ಆಡ್ ದಿಸ್ ವರ್ಡ್, ಇಟ್ ಸೀಮ್ಸ್, it has suggested that only about 80 to 90 crores or maximum about 100 crore rupees can be recovered from the loans that have been given by the bank. In addition, there is about 400 to about 400 crores worth CRR SLR. That is the only asset. The rest total commitment minus DICGC from 2,400 crores minus 750 crores is 1,650 crores minus say about 500 to 550 crores ತೆಗೆದಾಗ 1,100 ಕೋಟಿ ರೂಪಾಯಿ ಬರುತ್ತೆ. ಈ 1,100 ಕೋಟಿ ರೂಪಾಯಿ ನಮ್ಮ ಡೆಪಾಸಿಟರ್ಸ್ಗೆ ರಿಟರ್ನ್ ಮಾಡೋದಕ್ಕೆ ದುಡ್ಡು ಎಲ್ಲಿದೆ? ಜೊತೆಗೆ ಇದಕ್ಕೆ ಈ ಬ್ಯಾಂಕ್ ನಡ್ಸಕ್ಕೆ ಬೇಕಾದಂತ ಬಂಡವಾಳ ಎಲ್ಲಿದೆ? ಇದೆಲ್ಲ ಒಂದು ಯಕ್ಷ ಪ್ರಶ್ನೆಯನ್ನ ಅಥವಾ ಇದೆಲ್ಲವನ್ನ ಮುಂದಿಟ್ಕೊಂಡಾಗ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಅನ್ನೋದು ಅದ್ರ ಬಗ್ಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅನ್ನುವಂಥದ್ದು ಬ್ಯಾಂಕಿನ ರಿಸರ್ವ್ ಬ್ಯಾಂಕಿನ ಒಂದು ಅಬ್ಸರ್ವೇಷನ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಆ ರಿಪೋರ್ಟ್ ಇಸ್ ಎ ಕಾನ್ಫಿಡೆನ್ಶಿಯಲ್ ರಿಪೋರ್ಟ್. ನಾನು ಅದನ್ನು ಓದಿಲ್ಲ, ನನಗೆ ಬಂದ ಮಾಹಿತಿಗಳು, ಅಂದ್ರೆ ನನಗೆ ಈ ಬಂದ ಮಾಹಿತಿಗಳ ಸೂತ್ರ ಮಾತ್ರ ಬಹಳ ಸ್ಟ್ರಾಂಗ್. ಯಾಕೆಂದ್ರೆ ಇದುವರೆಗೂ ಅವ್ರು ಕೊಟ್ಟಂತ ಯಾವುದೇ ಮಾಹಿತಿನೂ ತಪ್ಪಾಗಿಲ್ಲ. ಅಗೇನ್ ಐ ಆಮ್ ಆಡಿಂಗ್ ದಟ್ ಡಿಸ್ಕ್ಲೈಮರ್ ಟು ಬಿಕಾಸ್ ಇದು ನಾನು ಹೇಳಿದೆ ಅಂತ ಆಗೋಗತ್ತಿತ್ತು, ಇದು ನಾನು ಹೇಳಿದೆ ಅಂತ ವಿಷಯ ಅಲ್ಲ, ಇದು ನನಗೆ ಬಂದ ಮಾಹಿತಿಗಳಿವೆ. ಸೊ ಹೀಗಾಗಿ ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ಸಿಚುವೇಶನ್ ಈ ರೀತಿ ಬ್ಯಾಡ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ನಾವು ಮುಂದೆ ಹೋರಾಟ ಮಾಡ್ಬೇಕಾ ಮಾಡಬಾರ್ದು? ನಾವ್ ಎಷ್ಟು ಹೋರಾಟ ಮಾಡಿದ್ರೆ, ಯಾವ ರೀತಿ ಹೋರಾಟ ಮಾಡಿದ್ರೆ ಈ ಅಡ್ವರ್ಸ್ ನಾವ್ ಈಗ ನಾವು ಸಂಪೂರ್ಣ ಎದುರುಗಡೆ ಬರ್ತಾ ಇರತಕ್ಕಂತ ನೀರಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದೀವಿ. ಈಗ ನಾವು ಎದೆ ಕೊಟ್ಟು ಈ ನೀರನ್ನ ಎದುರುಗಡೆ ಬರ್ತಾ ಇರತಕ್ಕಂತ ಪ್ರವಾಹದಲ್ಲಿ ಈಜ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇದೆ. ಈಗ ನಮ್ಗೆ ಈಜುವಷ್ಟು ಧೈರ್ಯ ಇದೆಯಾ? ಈ ಎದುರುಗಡೆ ಬರ್ತಾ ಇರ್ತಕ್ಕಂಥ ಪ್ರವಾಹದಲ್ಲಿ ನುಗ್ಗೆ ನಾವು ದಳ ಸೇರ್ತೀವ? ಈ ರೀತಿಯಾದಂತ ಎಲ್ಲ ಚರ್ಚೆಗಳು ನಡಿಬೇಕಾಗಿದೆ. ಇದೆಲ್ಲದರ ಮಧ್ಯೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ, ಜೀವನ ಪರ್ಯಂತ ದುಡಿದು ಸಂಪಾದನೆ ಮಾಡಿದ ಹಣ ನಮ್ಮ ಬ್ಯಾಂಕ್ ಅಲ್ಲಿ ಇದೆ. ಈ ಬ್ಯಾಂಕಿನ ಒಂದು ರಿವೈವಲ್ ನಮ್ಮ ಸತ್ಯಾಸತ್ಯತೆಗಳ ಒಂದು ಪರೀಕ್ಷೆ ಇದೆ. ನಾವು ನ್ಯಾಯವಾಗಿ ನಿಯತ್ತಾಗಿ ದೊಡ್ಡದ ಹಣ ದುಡಿದಿದ್ರೆ ಅದು ನಮ್ಮ ಕೈ ತಪ್ಪಬಾರದು. ಆ ಒಂದು ಕಾನ್ಸೆಪ್ಟ್ ಮೇಲೆ ಈ ಬ್ಯಾಂಕ್ ಅಲ್ಲಿ ಇಟ್ಟಂತಹ ದುಡ್ಡು ನಮ್ಮ ಕೈ ತಪ್ಪಬಾರದು. ಹೇಗೆ ಇದನ್ನ ಉಳಿಸ್ಕೋಬೇಕು? ಅಥವಾ ಈ ಬ್ಯಾಂಕಿಂದ ಹಾಳಾಗೋಗಿ ನಮ್ ದುಡ್ಡು ನಮ್ಗೆ ಯಾವ ರೀತಿ ವಾಪಸ್ ಆಗತ್ತೆ? ಇದಕ್ಕೆ ನ್ಯಾಯ ನೀತಿ ಧರ್ಮಕ್ಕೆ ಏನಾದ್ರೂ ಬೆಲೆ ಇದೆಯಾ? ನಾವು ಇಷ್ಟು ದಿನ ನಂಬ್ಕೊಂಡ್ ಬಂದಂತಹ ನ್ಯಾಯ ನೀತಿ ಧರ್ಮಗಳು ಇಲ್ಲಿ ನಮ್ಮನ್ನ ಕಾಪಾಡತ್ತಾ? ಇದೆಲ್ಲದರ ಒಂದು ಪ್ರಶ್ನೆ ಮತ್ತು ಇದೆಲ್ಲದರ ಒಂದು ಪರೀಕ್ಷೆ. ಈಗ ಅಂತಹ ಒಂದು ಪರ್ವಕಾಲದಲ್ಲಿ ನಾವು ಕೂತಿದ್ವಿ. ಇವತ್ತು ಮಹಾಲಯ ಅಮಾವಾಸ್ಯೆ, ಇದು ಒಂದು ತರ ಪರ್ವಕಾಲನೇ. ನನ್ಕಿಂತ ಚೆನ್ನಾಗಿ ಗೊತ್ತಿರೋರೆಲ್ಲ ಸುಮಾರು ಜನ ಇದ್ದಾರೆ. ಇವತ್ತು ಪಿತೃಪಕ್ಷ ಮಾಡಿ ಎಲ್ಲ ಪರ್ವಕಾಲ ಇದು ಪಿತೃಪಕ್ಷ ಮಾಡಿ ಪಿತೃ ದೇವತೆಗಳಿಗೆಲ್ಲ ಅದು ಪಿಂಡಗಳನ್ನಿಟ್ಟು ಅವ್ರಿಗೆ ತರ್ಪಣವನ್ನೆಲ್ಲ ಕೊಟ್ಟು ಇವತ್ತೆಲ್ಲ ಇದೊಂದು ಹಬ್ಬ ತರನೇ ಆಚರಣೆ ಮಾಡ್ತೀವಿ. ಇದು ಒಂದು ಪರ್ವಕಾಲ. ಅದೇ ರೀತಿ ನಮ್ಮ ಬ್ಯಾಂಕ್ಗೆ ಒಂದು ಪರ್ವಕಾಲ ಇದು. ಈ ಪರ್ವಕಾಲದಲ್ಲಿ ನಾವು ನಂಬ್ಕೊಂಡಿರ್ತಕ್ಕಂಥ ಸತ್ಯ ಧರ್ಮಗಳು ಉಳಿಯತ್ವ, ಅಥವಾ ಆ ರಾಮಕೃಷ್ಣಕ್ಕಿಂತ ಮುಂತಾದ ಹಲವಾರು ಹಲಾಲ್ ಕೋರ್ಗಳು ಮಾಡದಂತಹ ಮೋಸವನ್ನ ನಾವು ಆ ಮೋಸಕ್ಕೆ ನಾವೆಲ್ಲ ಬಲಿ ಆಗ್ತೀವ? ಸತ್ಯ ಉಳಿಯತ್ತ, ಧರ್ಮ ಉಳಿಯತ್ತ, ನ್ಯಾಯ ಉಳಿಯತ್ತ, ಅಥವಾ ಅಧರ್ಮ ನಮ್ಮ ಮೇಲೆ ಕುಣಿದಾಡತ್ವ? ಇದೆಲ್ಲದರ ಒಂದು ವಿಶ್ಲೇಷಣೆ ಆಗ್ಬೇಕಾಗಿದೆ. ಈ ಎಲ್ಲ ವಿಶ್ಲೇಷಣೆಗಳ ಮಧ್ಯೆ ಸಾಕಷ್ಟು ಜನ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ಅಲ್ಲಿದ್ದಾರೆ. ಅವ್ರು ಯಾವ ರೀತಿ ಮುಂದೆ, ಅವರ ಜೀವನ ಹೇಗೆ ಮುಂದೆ? ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಬ್ಯಾಂಕಿನಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡೇ ಮಾತ್ರ ಅಲ್ಲ, ಅದಲ್ದೇನೆ ಕೆಲವೊಂದು ಬೇರೆ ಬ್ಯಾಕಪ್ ಪ್ಲಾನ್ ಬಿಗಳು, ಪ್ಲಾನ್ ಸಿಗಳು ಇದಾವೆ ಅವ್ರಿಗೆ. ಅವ್ರ ಜೀವನ ಹೇಗೋ ನಡೆಯುತ್ತೆ. ಆದ್ರೆ ಇದು ಸಾಕಷ್ಟು ಮಂದಿ ಜೀವನ ಕೇವಲ ಈ ದುಡ್ಡಿನ ಆಧಾರದ ಮೇಲೆ ಇದೆ. ಅವ್ರು ಎದೆ ಹೊಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ, ಆ ಹೃದಯ ವಿದ್ರಾವಕವಾದಂತಹ ಒಂದು ಪರಿಸ್ಥಿತಿನ ನನಗಂತೂ ನೋಡಕ್ಕಾಗಲ್ಲ. ಅದು ಹೇಗೆ ಅದನ್ನ ನಾವು ನಿಭಾಯಿಸ್ತೀವಿ, ಅಥವಾ ಹೇಗೆ ಅದನ್ನ ನಾವು
ಸಂಭಾಳಿಸ್ತೀವಿ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಈಗ. ಇಂಥ ಒಂದು ಸಮಸ್ಯೆಗಳ ಜಾಲಕ್ಕೆ, ಈ ಜಾಲದಿಂದ ನಾವು ಹೇಗೆ ಆಚೆಗೆ ಬರುವುದು? ನಾವು ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೀವಿ. ವಿ ಆರ್ ಕಾಟ್ ಇನ್ ಅ ಬಿಗ್ whirlwind. How do we come out of this? This is this entire what do you call it, egregious ಅಂತ ಹೇಳ್ತಾರೆ, ಒಂದು ವಿಷವರ್ತುಲದಲ್ಲಿ ನಾವು ಸಿಕ್ಕಾಕೊಂಡಿವಿ. ವಿ ಆರ್ ಕಾಟ್ ಇನ್ ವಿಷ ಸೈಕಲ್ ಆಫ್ we are again we are standing in a twilight zone where on one side we see all our hard-earned money, the entire lifetime earning through our hard work, honesty, integrity. With all our honesty and integrity, we earned this money and kept in this bank. And now, is this money is going to be saved for us? So, or shall we just forego this money? These are the things that we need to discuss, and we need to find a solution as to what will be our future course of action. Now, are we going to take this excuse of our old ages, our ill health and all those excuses? Are we going to take excuses of all these reasons of old age, or shall we just forego this amount? So these are the things that we need to discuss. Now, do we really need to fight, or do we just leave it thinking that it is our fate? Ide ivattina moola prashne. Do we fight for our money, or we just let it go? ಇವತ್ತು ನಮ್ಗೆ ದುಡ್ಡು ಬೇಕಾ? ನಾವು ನ್ಯಾಯವಾಗಿ ನಿಯತ್ತಾಗಿ ಧರ್ಮದಿಂದ ಸಂಪಾದನೆ ಮಾಡಿದ್ದು ಹಣ ನಾವು ವಾಪಸ್ ತಗೋಬೇಕೋ, ಅಥವಾ ಅಯ್ಯೋ ಇದೇ ನನ್ನ ಕರ್ಮ ಅಂತ ಬಿಟ್ಬಿಡ್ಬೇಕು? ಇದು ಇವತ್ತಿನ ಮೂಲ ಪ್ರಶ್ನೆ. ಯಾಕೆಂದ್ರೆ ವಾಟ್ ಐ ಆಮ್ ಗೋಯಿಂಗ್ ಟು ಸೇ, ನಾನು ಇಷ್ಟು ಹೊತ್ತು ಏನ್ ಹೇಳಿದೆ, RBI ಇಂದ ಇದಾಯ್ತು, ಅದಾಯ್ತು, ಇದು ಇನ್ ಫ್ಯೂ ಡೇಸ್ ಅಲ್ಲಿ ಇಟ್ ವಿಲ್ ಅನ್ಫೋಲ್ಡ್ ಇಟ್ ಸೆಲ್ಫ್. ವೆನ್ ಇಟ್ ಅನ್ಫೋಲ್ಡ್ ಇಟ್ ಸೆಲ್ಫ್, it should not come to you as a surprise. I am giving you a forewarning on this. ನಾಳೆ ಇದು ಬರುವಂತ ಒಂದು ಸುನಾಮಿಯನ್ನ ತಡ್ಕೊಳ್ಳುವಂತ ಶಕ್ತಿ ನಾವು ಇಟ್ಕೋಬೇಕು, ಅಥವಾ ಮಾನಸಿಕ ಸ್ಥೈರ್ಯ ನಮ್ಮಲ್ಲಿರ್ಬೇಕು. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿ ಇದನ್ನ ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅನ್ನುವಂತ ನಮ್ಮ ಮನಸ್ಥಿತಿನ ನಾವು ತಂದ್ಕೋಬೇಕು. ಅಥವಾ ಅಯ್ಯೋ ನಮ್ಮ ಹಣೆ ಬರ ಇದು, ನಾವು ಮಾಡಿದ ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮ ಇದು ಅಂತ ಹೇಳಿ ಬಿಟ್ಬಿಡ್ಬೇಕು. ಅದನ್ನ ನಾವು ಯೋಚನೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ. ಇಷ್ಟು ಮಾತನ್ನು ಹೇಳಿ ಐ ಆಮ್ ಲೀವಿಂಗ್ ಇಟ್ ಟು ದ ಫ್ಲೋರ್. ಇವತ್ತು ನೀವು ಜನ ಮಾತಾಡಕ್ ಇಷ್ಟ ಇಲ್ಲ ಅಂತಂದ್ರೆ, ದಟ್ ಮೀನ್ಸ್ ಯು ಹ್ಯಾವ್ ಲೆಫ್ಟ್ ಇಟ್ ಟು ಯುವರ್ ಫೇಟ್. ಇದು ನನ್ನ ಕರ್ಮ, ಅದು ಹೇಗಾಗುತ್ತೋ ಆಗೋ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡಿದ್ವಿ. ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ನಮಗ್ ಗೊತ್ತಾಗತ್ತೆ. ನೀವು ಮಾತಾಡಿಲ್ಲ ಅಂತ ಹೇಳಿದ್ರೆ, ಯಾರ್ಯಾರು ಮಾತಾಡಿಲ್ಲ ಅವ್ರಿಗೆಲ್ಲ ಮೋಸ್ಟ್ಲಿ ಅವರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ, ನಮ್ ದುಡ್ಡು ಬರಲ್ಲ ಅಂತ ಅನ್ಕೊಂಡಿದ್ದಾರೆ ಅಂತ ಕೈ ಬಿಟ್ಬಿಡೋದು. ಸೊ ಇದೆಲ್ಲ ಒಂದು ಚರ್ನಿಂಗ್ ಆಗ್ಬೇಕು, ಇದೆಲ್ಲ ಒಂದು ಚಿಂತನ ಮಂಥನ ಆಗ್ಬೇಕು. ಅದೇ ಮೂಲ ಉದ್ದೇಶ ಈ ಚಿಂತನ ಮಂಥನದ್ದು. ನಮ್ಮ ಹಣದ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತಾ ಇವಾಗ, ನಮ್ಗೆ ಎಷ್ಟು ಕನ್ವಿಕ್ಷನ್ ಇದೆ, ಅದ್ರ ಎಷ್ಟು ದೃಢ ಸಂಕಲ್ಪ ಇದೆ, ನಾವು ದುಡ್ಡು ಹಣ ವಾಪಸ್ ತಗೊಂಡೇ ತಗೋಬೇಕು ಅನ್ನೋಂತ ದೃಢ ಸಂಕಲ್ಪ ಎಷ್ಟಿದೆ ಅನ್ನೋದು ಇವತ್ತಿನ ಒಂದು ಮೂಲ ಪ್ರಶ್ನೆ. ಅಗೈನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ಬೇಸಿಕ್ಸ್. ನಮ್ಗೆ ಹಣ ಬೇಕೋ ಬೇಡವೋ ಅದ್ರ ಬಗ್ಗೆನೆ ನಾವು ಹೆಚ್ಚಿನ ಒಂದು ಇವತ್ತು ಡಿಸ್ಕಷನ್ ಮಾಡಬೇಕು. ಈಗ ಟೆಕ್ನಿಕಲ್ ಡಿಸ್ಕಷನ್ ಆಗಿರಲಿ, ಅಥವಾ RBI ನವ್ರು ಈ ತಪ್ಪು ಮಾಡಿದ್ರು, ಅವರು ಈ ತಪ್ಪು ಮಾಡಿದ್ರು, ಇಟ್ ಇಸ್ ಆಲ್ ಫ್ಯೂಟೈಲ್ ನೌ. ಇಟ್ ಇಸ್ ಆಲ್ ಗಾನ್. ವಿ ಹ್ಯಾವ್ ಜಸ್ಟ್ ಗಾನ್ ಪಾಸ್ಟ್ ಆಲ್ ದೋಸ್ ಗೋಲ್ ಪೋಸ್ಟ್. ಇದೆಲ್ಲ ಮೈಲಿಗಲ್ಗಳೆಲ್ಲ ದಾಟು ಮುಂದೆ ಬಂದ್ಬಿಟ್ಟಿದೀವಿ ಇವಾಗ. ಈಗ ನಾವು ಪಾರ್ಕಿ ಲಡಾಯಿ ಅಂತ ಹೇಳ್ತಾರಲ್ಲ, ಹೀಗೆ ಇಲ್ಲ ಹಾಗೆ ಅನ್ನೋಂತ ಒಂದು ಫೈನಲ್ ಆಗ್ಲೇಬೇಕಾಗಿದೆ. ಇಷ್ಟು ಮಾತನ್ನ ಹೇಳಿ ಐ ಥಿಂಕ್ 3 ಜನ ಆಗ್ಲೇ ಕೈ ಎತ್ತಿದೀರಾ. ಇನ್ನು ಹೆಚ್ಚಿನ ಐ ವಾಂಟ್ ಮೋರ್ ಪೀಪಲ್ ಟು ಇಂಟರಾಕ್ಟ್ ಟುಡೇ. ಐ ಡೋಂಟ್ ವಾಂಟ್ ಟು ಮ್ಯೂಟ್ ಸ್ಪೆಕ್ಟೇಟರ್ಸ್ ಟುಡೇ. ಐ ವಾಂಟ್ ಮೋರ್ ಅಂಡ್ ಮೋರ್ ಪೀಪಲ್ ಟು make interaction. I want this to extend as long as possible. I have no problems with that.
but I want more and more people joining the discussion, talking about it, and making a firm commitment to whatever sides Hello. they take. Hello. Okay, ವಿಜೇಂದ್ರ ಅವರೇ, ವಿಜೇಂದ್ರ ರಾವ್, ನೀವು ಕೈ ಎತ್ತಿದ್ರೆ ಮಾತಾಡಿ. ವಿಜೇಂದ್ರ ಅವರೇ, ವಿಜೇಂದ್ರ ಅವರೇ ಇದೀರಾ? ಓಕೆ, ಇವ್ರು ಭೀಮಯ್ಯ ಅವರೇ, ಭೀಮಯ್ಯ ಅವರ ನೀವು ಕೈ ಎತ್ತಿದ್ರಿ. ಭೀಮಯ್ಯ ಅವರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸುರೇಶ್ ಸರ್. Yes, sir. Good evening to everybody. Yes, so sir. one point of order. You said that whatever the minister told in the floor of the house about the 1,000 crores, whatever that value, what he said, the seizure of the assets. My point is that no member of the house on the floor of the house is can make a false statement. Because if it's a false statement on the floor of the house when the session is going on, a privilege motion can be moved against that member or the minister, whoever it may be. So for the minister to make a statement like that, I don't know whether it will be. It is not possible that he can make a off-the-cuff statement that ಸಾವಿರ ಕೋಟಿ ಅಸೆಟ್ ಮಾಡಿದ್ರೆ ಸುಮ್ಮನೆ ಅವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ ನನ್ನ ಅಬ್ಸರ್ವೇಷನ್ ಇದು. I don't know whether I hope I am because I have come across this situation many times, even in the parliament, wherever it is there. Against the member, a privilege motion can be moved if they make a false statement. That is one of the issues. And the second point is, yesterday or day before yesterday, I found Mr. Ranganath posting in our group telling that in the next 5 years we may not be able to see this money. I don't know what he meant by that. By in respect to whatever you have talked just now today for about 10 minutes, sir, that absolutely there is no hope of any revival or anything, and the figures what you gave just doesn't make any sense, that nobody is going to get any money out of it. And what Ranganath told, in what sense we said that for next 5 years we may not be ಇನ್ನೇನು ಸಿಗೋದಿಲ್ಲ ಅಂತ ಏನೋ ಹಾಕಿದ್ರಲ್ಲ ಅವರು, ಅದರ ಅರ್ಥ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. So if these two can be debated, probably I don't know, members may get a different this one. And the third point is 2 weeks back you were planning for a kind of a different kind of a more taking the agitation forward, trying to meet the administrator or taking it forward. We seem to be suddenly going back on that, telling that okay, this is what is going to be the situation. I don't know. Is it that RBI is coming to a situation where they are about to cancel the license of the bank? I am not very clear about it. My points are only this much, sir. Okay. ಸರ್, ಒಂದು ಈಗ ನೀವು ಹೇಳಿದ್ದು ಪಾಯಿಂಟ್, ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರಿ ಇದ್ರದ್ದು ಆನ್ ದ ಫ್ಲೋರ್ ಆಫ್ ದ ಹೌಸ್, ದಟ್ ಪಾಯಿಂಟ್ ಐ ಅಗ್ರಿ that there is no way somebody can say untruth or but again it is not like giving a ಇದರಲ್ಲಿ ಕೋರ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಅಂಡರ್ ಓತ್, ಆತರದ್ದಲ್ಲ ಇದು. ಏನ್ ಹೇಳ್ತಾರೆ ನನಗೆ it is something like that. ಕೋರ್ಟ್ ನಲ್ಲಿ ಅವರು ಅಂಡರ್ ಓತ್ ಏನ್ ಹೇಳ್ತಾರೆ, it is almost something like that. The only thing is that court can directly punish that person directly, but here a privilege motion can be moved against the member or the minister. That is the only difference here. They have different strategies. ಅವ್ರು ಏನ್ ಹೇಳ್ತಾರೆ, ನನಗೆ ಇದು ಅಧಿಕಾರಿಗಳು ಕೊಟ್ಟ ಮಾಹಿತಿ, ಇದು ಅದನ್ನ ನಾನು ಹೇಳಿದ್ದು ಹಂಗೆ ಅಂತ ಹೇಳಿ ತಪ್ಪಿಸ್ಕೊತಾರೆ ಬಿಡಿ. that is a different, but actual fact is 1,000 crores that he has told is actually not fact. ಅದು ಫ್ಯಾಕ್ಟ್ ಎಲ್ಲೂ ಬಂದಿಲ್ಲ. ಐ ಥಿಂಕ್ ಇದು ಯಾವ ಬೇಸಿಸ್ ಮೇಲೆ ಅವ್ರು ಹಂಗೆ ಹೇಳ್ತಾ ಇದಾರೆ ಅನ್ನೋದು ಇನ್ನೂ ಗೊತ್ತಾಗದೇ ಇರುವಂತ ವಿಷಯ ಇದು. So that is why I don't know the accuracy. Even if you forget what the minister told on the floor of the house, long time back, maybe about a year back or 1.5 years back, there was a press, it appeared in the papers what the CID had told, not the minister. The CID had told that so much of properties have been seized. In fact, I think I remember that, in our group, at the WhatsApp group, people were talking about this, ಇದು CID ಇಂದ ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಒಂದು ಡಿಬೇಟ್ ಕೂಡ ನಡೆದಿತ್ತು ಅವಾಗ. I don't know, probably at those days these Zoom meetings were not happening.
It was only WhatsApp group and WhatsApp debate was happening on the subject, if I remember right. ಅಲ್ಲ ಕರೆಕ್ಟ್. ಅದು ಏನಾಗಿದೆ, ಅದು ಇವ್ರು ಏನ್ ಹೇಳಿದ್ರು, ಯಾವ್ದು 1000 crores ವರ್ತ್ ಪ್ರಾಪರ್ಟೀಸ್ ನ RBI has not been able to identify. Our audit reports have not been able to identify. ಇದು CID has conjured something. I think on that basis he has made a statement in the house. CID ನವರು ಯಾವ ಬೇಸಿಸ್ ಮೇಲೆ ಅದನ್ನ ಹೇಳ್ತಾ ಇದ್ದಾರೆ, ಮತ್ತೆ ಅವರು ಯಾವ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳ್ತಾ ಇದ್ದಾರೆ, ಇದು ರಾಘವೇಂದ್ರ ಬ್ಯಾಂಕ್ ನ ಒಂದು ಕಾಂಟೆಕ್ಸ್ಟ್ ನಲ್ಲಿ ಹೇಳ್ತಾ ಇದಾರ ಅಥವಾ ಸಾರ್ವಭೌಮ ಸೊಸೈಟಿ ಕಾಂಟೆಕ್ಸ್ಟ್ ನಲ್ಲಿ ಹೇಳ್ತಾ ಇದಾರ? ಯಾಕಂದ್ರೆ ಕೇಸ್ ಇರೋದು ಸಾರ್ವಭೌಮ ಸೊಸೈಟಿ ಅಂಡ್ ರಾಘವೇಂದ್ರ ಬ್ಯಾಂಕ್, ಎರಡು ಕಂಬೈನ್ಡ್ ಕೇಸ್ ಅದು. ಸೊ ಈಗ 1000 crores ಪ್ರಾಪರ್ಟಿ ಏನ್ ಹೇಳ್ತಾ ಇದ್ದಾರೆ, ಸೊ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್. And I think he will get away, even if privilege motion is there, he will get away with in this confusion. And CID or kottad the statement, ED kottad. ED case is also combined case between Raghavendra Bank and Guru Sarvabhauma Society. So all these confusions are there enough for them to escape. So that is sorry to intervene, sir. Illi minister made one more statement about the Guru Sarvabhauma Society. He said it is a Sauharda cooperative society on which the government has no control whatsoever. That what he also made a statement. So that means to say whatever he was talking was in respect of Guru Raghavendra Bank only, on not the cooperative bank. Not the cooperative society. ಅಲ್ಲ ಇಲ್ಲಿ ಇಲ್ಲೊಂದು ಕನ್ಫ್ಯೂಷನ್ ಕ್ಲಾರಿಫೈ ಮಾಡ್ತೀನಿ. It is property has been confiscated by the CID and ED. So ED, so this was the time when so it ED is not confiscated by RCS. It is not confiscated by RCS. Sir, RCS got no powers to confiscate the property. Correct. So it is only CID or the ED, and at that point of time, when about 1.5 years back, when the press statement came, when it appeared in the newspapers, ED was not in the picture. ಅಲ್ಲ ED ನು ಇತ್ತು ಅವಾಗ್ಲೇನೆ. ED came 2020 ನಲ್ಲೇ ಬಂದಿದ್ದು, ED ಪಿಕ್ಚರ್ ಅಲ್ಲಿ ಬಂದಿದೆ ಅದು. ವಿಡಿಯೋ ಇಲ್ಲ. ED I doubt whether the ED was there, sir, because subsequently only the ED came into picture and the case was handled. ED. Yeah, I have seen ED came into picture way back in April of 2020. Add comments. ಆಯ್ತಾ? ಸೊ ಹಾಗಾಗಿ ಅಲ್ಲ, ಜೊತೆಗೆ ಈ ಪ್ರಾಪರ್ಟಿ ಕನ್ಫಿಸ್ಕೇಶನ್ ಏನೇನ್ ಆಗಿದೆ, ಇದು ದಿಸ್ ಹ್ಯಾಪನ್ಡ್ ಅಂಡರ್ ದಿ supervision of High Court monitored enquiry and High Court cases. High Court case basis ಮೇಲೆ ಬಂದಿರೋದು. ಸೊ ಈ ಪ್ರಾಪರ್ಟಿ ಯಾವ ರೀತಿ ಬೈಫರ್ಕೇಟ್ ಆಗತ್ತೆ ಅನ್ನೋದು RCS ಡಿಸಿಷನ್ ಅಲ್ಲ. ಅದಕ್ಕೆ ಹೋಗಿ ರಾಘವೇಂದ್ರಕ್ಕೆ ಹೋಗಿ, ಸೊ ಇಟ್ ಇಸ್ ಪ್ಯೂರ್ಲಿ court decision ತಗೊಳ್ಳುವಂತಹ ಒಂದು, this is purely under court ambit. Sir, I think members have to mute themselves, sir. There are too many disturbances coming in. I don't know why they are unmuting themselves. ನಿಮಿಷ ತಾಳಿ, ನಾನು ಮ್ಯೂಟ್ ಮಾಡ್ಬಿಡ್ತೀನಿ ಎಲ್ಲಾರನ್ನು. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಸುರೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು. Yes, sir. So okay, I agree that the High Court ordered whatever it may be, based on the cases filed again in the High Court. High Court ordered something, and CID is whatever the progress is there, CID is reporting into High Court. That's true. So my point is that the press statement which came, okay, is a press statement anbuttu adike ಎಷ್ಟು validity irutte ಅನ್ನೋದು is a question mark also. That's a different matter. But I am only substantiating, trying to say that minister also made a statement on the floor of the house. That is one point. Second point is, if suppose the CID, when giving a progress report to the High Court, if they have submitted anything to the court, can it not be possible for the associations like ours, or Mr. Gururaj Association or Mr. Rangnath Association to find out from the court whether the CID has submitted a report like this? I am telling you, no, they have not submitted to the court. Yaro ಪ್ರಾಪರ್ಟಿ ಲಿಸ್ಟ್ ಅದು ಯಾವ್ದು ಕೋರ್ಟ್ ಸಬ್ಮಿಟ್ ಮಾಡಿಲ್ಲ ಇವು CIDಗೆ. ಇಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ಸರ್. ವಾಟ್ ಐ ಆಮ್ ಆಸ್ಕಿಂಗ್ ಇಸ್ ಪ್ರೋಗ್ರೆಸ್ ರಿಪೋರ್ಟ್. The progress in the case, whatever the CID was reporting to the High Court. Hello. Sir, may I, sir? One minute, I'll complete. May I? Sir, unmute ಮಾಡ್ಕೊಳ್ಳಿ. I'll come to you, Santosh. I will come to you. Just 1 minute. We'll finish this discussion. Sir, we Santosh want to interject on this subject. Okay, ಮಾತಾಡಿ ಸಂತೋಷ್. ಸಂತೋಷ್ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ.
ಸಂತೋಷ್ ಅವರೇ, ಕ್ವೆಶ್ಚನ್. ಹಲೋ, ಮಾತಾಡಿ. ಮಾತಾಡ್ಬೋದಾ? ಓಕೆ, ನಮಸ್ಕಾರ ಎಲ್ಲರಿಗೂ. ಹರೀಶ್ ಅವರು ತುಂಬಾ ಥ್ಯಾಂಕ್ಸ್. ಈ ಝೂಮ್ ಮೀಟಿಂಗ್ ಅರೇಂಜ್ ಮಾಡಿದಿರಿ ತಾವು. ಇಟ್ ಇಸ್ ಪೇನ್ಸ್ ಟೇಕಿಂಗ್ ಫಾರ್ ಯು, ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಫಾರ್ ಯು ಆಲ್ಸೋ. ಥ್ಯಾಂಕ್ಸ್ ಫಾರ್ ದಟ್. ಈಗ ನಾವು ನೀವು ರೇಸ್ ಮಾಡಿರೋ ಕ್ವೆಶ್ಚನ್, ಡೂ ವಿ ಆಕ್ಟಿವ್ಲಿ ಪರ್ಸ್ಯೂ ದ ಮ್ಯಾಟರ್ ಆರ್ ಡೂ ವಿ ಲೆಟ್ ಇಟ್ ಟು ಅವರ್ ಫೇಟ್ ಅಂತ. So I want to bring it. Of course, we cannot leave it to our fate. Okay, ಇಲ್ಲಿ ಬಂದು ಯಾರ್ಯಾರು ಅಟೆಂಡ್ ಮಾಡಿದೀವೋ ಅವ್ರಿಗೆಲ್ಲರಿಗೂ ಇಂಟ್ರೆಸ್ಟ್ ಇರೋದಕ್ಕೆ ಬಂದಿರೋದು. ಯಾರು ಬಂದಿಲ್ವೋ ಅವ್ರಿಗೆ ನೀವು ಆ ಮಾತು ಕೇಳ್ಬೋದು ಅಂತ ಅನ್ಕೋತೀನಿ ನಾನು. ಬಟ್ ಅದರಲ್ಲಿ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ಗೆ ಇದನ್ನ ಚಾಟ್ ಫಾಲೋ ಮಾಡದೇ ಇರೋರು ಇರ್ಬೋದು, ಅದಕ್ಕೆ ಅದನ್ನ ಜನರಲೈಸ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ದಟ್ ವಿ ಆರ್ ಇಂಟ್ರೆಸ್ಟೆಡ್. It is hard earned money. It is our investment. We thought we would do something else with it. So we landed it with this. Anyway, I do not know how many of us are following the PMC case. Okay. Now, as of Jan 25th, 2022, RBI had superseded. This is I'm reading from the net, Times of India news item. RBI had superseded PMC Bank's board after detection of certain financial irregularities. The bank's exposure was to the extent of 8,880 crores as on September 2019. Out of this, now with effect from April 2022, the merger has been announced and it has come into effect. And ನಮಗೆ ಹೇಗೆ 5 ಲಕ್ಷ ಎಲ್ಲರಿಗೂ ಯಾರ್ಯಾರ್ದು to the limit of 5 lakhs, whatever was not exceeding to 5 lakhs, the insurance component has been paid. That has been paid, and the merger of PMC is with United Small Finance Bank. No, the United Small Finance Bank has credited money into PMC Bank's depositors over and above their whatever was earlier withdrawn. Andre ನಮಗೆಲ್ಲ 5 ಲಕ್ಷಕ್ಕೆ ಸೀಲಿಂಗ್ ಇರೋದು, ಅವ್ರಿಗೆ 5 ಲಕ್ಷ ಪ್ಲಸ್ whatever earlier withdrawals ಅದಲ್ಲ in distress, ಫಸ್ಟ್ ಸೀಲಿಂಗ್ that plus 5 lakhs has been given. ಅಲ್ಲ ಅಯ್ಯೋ, ಫಸ್ಟ್ ಅವ್ರಿಗೆ 1 lakh ತನಕ ವಿಡ್ರಾ ಮಾಡಕ್ ಕೊಟ್ಟಿದ್ರು. ಅದನ್ನ ಹೇಳ್ತಾರೆ. 1 lakh plus DICGC 5 lakhs ಅದು ಯಾರ್ದು ಡೆಪಾಸಿಟ್ ವ್ಯಾಲ್ಯೂ ವಾಸ್ ಮೋರ್ ದನ್ 5 lakhs. This I am giving you the latest, sir. The PMC customers, PMC depositors have been allowed to withdraw up to 5 lakhs now. Okay. And the statement also says, according to this schedule, the entire remaining deposits of PMC Bank depositors will be paid back within next 10 years from the date the central government notifies the scheme of amalgamation. This is what is the scheme of amalgamation was announced in January 2022. And the amalgamation has come into effect from April 2022. Okay. So let us say 2022 ಒಳಗಡೆ all the depositors' money will be paid back. That means where there is political intent, it is possible. Where political will is what we have to pursue. ಈ CID ಈ ಇನ್ವೆಸ್ಟಿಗೇಷನ್ ಫ್ಲೋರ್ ಅಲ್ಲಿ ಈ ಮಿನಿಸ್ಟರ್ ಏನೋ ಉತ್ತರ ಕೊಟ್ಟರು, ಅವೆಲ್ಲ ಸೆಕೆಂಡರಿ. What RBI goes by is Central or Union Finance Ministry's directives, and Union Finance Ministry is quite serious about the matter of depositors' money and depositor confidence within the banking system. I think we have to bank on it. We have a very good, sort of reliable member of parliament from the constituency. So we can pursue this matter through him, impress upon the current political dispensation. They are also quite sincere and on the matter is what I believe and what I get to understand from the precedents. Yes Bank customers are also having similar exit options from their from the current Yes Bank crisis also. From time to time, the limits will be enhanced and you will be allowed to withdraw certain amount of money. Fact, the moral of the story is you don't have to wash your hands of your hard-earned asset. So let us be very hopeful. Let us follow up this through the political dispensation. These 1,000 crore or 1,200 crore or 1,300 crore, these are small sums of money when we speak about Union Finance Ministry. They are not a big challenge for the government of India or for India as a whole. What we need to focus on is
the pursuit, soft pursuit, and claiming attention from the ministry, from the member of parliament. The state legislature is quite incompetent in this. What High Court says, what these investigation agencies do, is all a cover-up story. Ultimately, Union Finance Ministry will be interested in the depositor confidence, trust of the depositors in the banking system, and how are we going to resolve this matter to the extent of, if not the interest, at least the capital that is invested, that should be paid back to the customer. So this will be high on focus. So this is a long-term game that the association, whether ನಮ್ಮ group ಆಗ್ಬೋದು, ಇನ್ನೊಂದು 2 group ನೀವು ರೆಫರ್ ಮಾಡಿದ್ರಿ, ಆ group through we can collectively approach the concerned and we can do it. ನೀವು ಯಾವತ್ತು ಕರೆದ್ರು ಅವತ್ತು ನಾವು ಅಲ್ಲಿಗೆ ನಮ್ಗಳ ಕೆಲಸದಲ್ಲಿ ಬೇಕಾದ್ರೆ ರಜಾಗಳನ್ನು ಹಾಕೊಂಡು ಬೇಕಾದ್ರೆ ಅಲ್ಲಿ ನಾವು ಬಂದು ಕೂತ್ಕೊಂಡು ನಾವು ಒಂದು ಮೆಮೊರಾಂಡಮ್ ತರ ಕೊಟ್ಟು, ಜಾಯಿಂಟ್ ಮೆಮೊರಾಂಡಮ್ ತರನಾದ್ರೂ ಕೊಟ್ಟು ಅಥವಾ ಅಫಿಡವಿಟ್ಸ್ ಕೊಟ್ಟು ಏನ್ ಬೇಕಾದ್ರೂ ಮಾಡೋಕೆ ನಾವು ತಯಾರಾಗಿದ್ದೀವಿ. That is number 1. Second, important for the depositor today is, we've got ಎಷ್ಟೋ ಜನ 5 ಲಕ್ಷ ಇಟ್ಟಿದ್ರು, 1 ಲಕ್ಷ ಇಟ್ಟಿದ್ರು, 10,000 20,000 ಇಟ್ಟಿದ್ರು, ಎಷ್ಟೆಷ್ಟು ಬರ್ಬೇಕೋ ಬಂದಿದೆ. ಕೆಲವ್ರದೆಲ್ಲ ಸಿಕ್ಕಾಪಟ್ಟೆ ಉಳ್ಕೊಂಡು ಇದೆ, ಇನ್ನೂ ಬಂದಿಲ್ಲ ದುಡ್ಡು. ಅವ್ರದ್ದು ಆ 5 ಲಕ್ಷ ಮೈನಸ್ ಮಾಡ್ಕೊಂಡು ಬಾಕಿ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು 50 ಲಕ್ಷ ಇಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ 5 ಲಕ್ಷ ಕೊಟ್ಟಿದ್ದಾರೆ, ಇನ್ನು 45 ಲಕ್ಷ ಏನಾಗ್ತಾ ಇದೆ, ಅದಕ್ಕೆ ಏನ್ ಇಂಟ್ರೆಸ್ಟ್ ಡ್ರಾ ಮಾಡ್ತಾರೆ, ಅದೊಂಥರ ಸಸ್ಪೆಂಡೆಡ್ ಅನಿಮೇಷನ್ ಇದೆ. ಬ್ಯಾಂಕ್ನವ್ರು ಏನೋ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ವಾಟ್ ವಿ ಹ್ಯಾವ್ ಟು ಪರ್ಸ್ಯೂ ಥ್ರೂ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್, I have personally approached the bank to understand what they are doing with the remaining funds. ಅದಕ್ಕೆ it is not even earning any interest. At least ಅದನ್ನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತರನಾದ್ರೂ ಅವ್ರು ದುಡ್ಡು ಕೊಡೋದು ನಿಧಾನ ಕೊಡ್ಲಿ, ಅದನ್ನ ಡೆಪಾಸಿಟ್ ತರ ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ 3.5% ಇಂಟ್ರೆಸ್ಟ್ ಕೊಡ್ಲಿ, ಬಟ್ ಲೆಟ್ ದೆಮ್ ಕನ್ಸಿಡರ್ ಇಟ್ ಆಸ್ ಅ ಡೆಪಾಸಿಟ್. ಸೊ ಇದಕ್ಕೆ ನಾವು ಏನೇನ್ ನೆಸೆಸರಿ ಆಕ್ಷನ್ಸ್ ಇದೆ ಅದಕ್ಕೆ ಅದ್ರ ಕಡೆ ಗಮನ ಹರಿಸ್ಬೇಕು. ನಾವು ಹೋದಾಗೆಲ್ಲ ಅವ್ರ ಏನ್ ಹೇಳ್ತಾರೆ, ನಮ್ಗೆ ಯಾವ ಡೈರೆಕ್ಟಿವ್ ಬಂದಿಲ್ಲ ಅಂತ. ಯಾರಿಂದ ಡೈರೆಕ್ಟಿವ್ ಬರ್ಬೇಕು ಅಂದ್ರೆ RBI ಇಂದ ಡೈರೆಕ್ಟಿವ್ ಬರ್ಬೇಕು. RBI ಡೈರೆಕ್ಟಿವ್ ಯಾವಾಗ ಕೊಡೋದು, ಅದಕ್ಕೆ ಫಿನಾನ್ಸ್ ಮಿನಿಸ್ಟ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ರೆ ಮಾತ್ರ ಬರೋದು. ಇಟ್ ಈಸ್ ಔಟ್ ಆಫ್, after the legislation, I think the cooperative banks administration, to the extent of financial discipline, is under the ambit of RBI, and the Ministry of Cooperative Affairs or state government has got nothing to do with it. So much so to the extent that whatever replies they are giving is only ಅದೊಂಥರ ಗಾಯದ ಮೇಲೆ ಉಪ್ಪು ಹಾಕ್ದಂಗೋ ಅಥವಾ ಗಾಯದ ಮೇಲೆ ಮುಲಾಮ್ ಹಚ್ದಂಗೋ ಅಷ್ಟೇ. ಅದರಿಂದ ನಮ್ಗೆ ಯಾವ ಬೆನಿಫಿಟ್ ಆಗೋದು ಕಾಣ. ಹೈಕೋರ್ಟು, ಲೋಕಲ್ ಕೋರ್ಟ್ಸ್ ಇದ್ರ ಬಗ್ಗೆ ಜಾಸ್ತಿ ಏನು ಮಾಡಕ್ ಆಗಲ್ಲ. ಅಲ್ಟಿಮೇಟ್ಲಿ ಫಿನಾನ್ಸ್ ಮಿನಿಸ್ಟ್ರಿ, ಯೂನಿಯನ್ ಫಿನಾನ್ಸ್ ಮಿನಿಸ್ಟ್ರಿ ಓನ್ಲಿ ಹ್ಯಾಸ್ ಟು ಇಂಟರ್ವ್ಯೂ. ಸೊ ನಮ್ಗೆ ಹೆಲ್ಪ್ ಮಾಡಕ್ಕೆ ಸಾಧ್ಯ ಇರೋದು ಆಫೀಸ್ ಆಫ್ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್, and he has to, through him we have to approach the Union Finance Ministry to ensure the necessary directive is given through RBI to the bank to consider our remaining funds as a credible deposit, earning some amount of interest. Interest ni yavagaru kodkolli, and to pursue the matter in the lines of PMC Bank. ಇದು ಎರಡನ್ನ ನಾವು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗುತ್ತೆ. ಬಾಕಿ ಇದೆಲ್ಲ ಮ್ಯಾಟರ್ ಆಫ್ ಡಿಸ್ಕಷನ್, ಅಂಡ್ ಇಟ್ ಇಸ್, ಐ ಡೋಂಟ್ ಥಿಂಕ್ ಇಟ್ yield any fruits to. ಸಂತೋಷ್ ಅವರೇ, ಹರೀಶ್ ಅವರೇ, ನಾನು ಮಿಸ್ಟರ್ ಸಂತೋಷ್ ಅವರಿಗೆ ಐ ವುಡ್ ಲೈಕ್ ಟು ರಿಪ್ಲೈ ಟು ಸಮ್ ಆಫ್ ದಿ ಪಾಯಿಂಟ್ಸ್ ದೇರ್ ಸರ್. one minute ಸುರೇಶ್ ಅವರೇ, ಒಂದು ನಿಮಿಷ. ಸಂತೋಷ್, can you give us your background, like what is your profession? I am a doctor. Okay, ಡಾಕ್ಟರ್ ಅಂದ್ರೆ ಮೆಡಿಕಲ್ ಡಾಕ್ಟರ್ ಅಲ್ಲ? ಹೌದು. ಓಕೆ ಸರ್. ಸುರೇಶ್ ಅವರೇ, ಮಿಸ್ಟರ್ ಸಂತೋಷ್, ಸರ್ ಹೇಳಿ. are you able to hear me, sir? Yes, please. Yeah, sir. Good evening to you. Nice to be speaking to you, sir. The first point here is that you mentioned first point was regarding the Yes Bank. Now the difference between Yes Bank and Guru Raghavendra Bank, there's a lot of difference, sir. Yes Bank was a scheduled bank. Now when a scheduled, cooperative banks are something like a third-rated kind of thing, because they don't come into the ambit of many things. Even though of late center has passed many laws
trying to make the cooperative sectors into an inclusive one and all those things. But cooperative banks are kind of an untouchable things. Even though banking sector ಅಂತ ಹೇಳ್ಬೋದು ಅವರು, but cooperative bank ಮೇಲೆ ಯಾರು ಏನು ಇಟ್ಟಿರಲಿಲ್ಲ. So ಎಸ್ ಬ್ಯಾಂಕ್ ಏನಾಯ್ತು, ಎಸ್ ಬ್ಯಾಂಕ್ ಡಿಫರೆಂಟ್ ಕ್ಯಾಟಗರಿ ಆಲ್ ಟುಗೆದರ್. ಅವರು ಶೆಡ್ಯೂಲ್ಡ್ ಬ್ಯಾಂಕ್, ಅವರು ಯೂನಿಯನ್ ಫೈನಾನ್ಸ್ ಬಿಟ್ಟು, and the amount was huge. If I remember right, it is something like about 50,000 crores or something like that. And the scam was 50,000 deposits. Yes, scam was 50,000 1.2 crore, 1.2 Yeah, lakh. so I fully understand those things, but I am giving you instance of PMC Bank, which is a cooperative bank. agreed, Okay, sir. Yes, PMC. I'm I'll come to that saying point. yes, Bank was bailed out, not just because it was a Allah. scheduled bank. ಅಲ್ಲ ಸುರೇಶ್ ಅವರ, The philosophy Allah. behind is what should drive our actions. ಅಲ್ಲ ಈಗ Yeah, what- Minor what I- nitty-gritties will be there. I'll come to Minor that point, sir. nitty-gritties will be there, sir. ಅಲ್ಲ I'm ಈಗ I'll come to denying that that. point. Suresh sir and Santosh Yes, sir, if I just may interject. See what Dr. Santosh has told is a matter of principally generally how we will have to pursue our fact. I agree to that. And Yes. what Suresh is trying to convey is that the kind of experience and the technical aspects of it is what Suresh is trying to say. So in Agreed, both of agreed, you are right in whatever that you are saying. Here I would just like to say, Dr. Santosh, about one or two things that you said. One is you said about the political aspect of it, and it's a political aspect, and politics is working purely on the precedences. ಹಿಂದೆ ಏನಾಗಿದೆ ಆ ಅದೇ. ಸ್ಟಾಟಸ್ ಕೊನೆ ಕಂಟಿನ್ಯೂ ಮಾಡ್ತಾರ ಅವರು. ಹೊಸದು ಏನು ಹೊಸ ಸ್ಟೆಪ್ will be a very Previous brave thing political for them to do. dispensations were different, and the current political dispensation is ಅಲ್ಲ different. same one. dispensation. I'm talking I'm about the saying, same dispensation. sir, my learning is from the recent occurrence. Okay. And Sir, recent I occurrence, think the I will government has delivered on this because One minute, sir. One minute, doctor. I will tell you the same. What happened about a few, at least 1 month back. I'm just talking about an occurrence that happened 1 month back. There was something called as a Rupee Cooperative Bank. Rupee Cooperative Bank also was in the similar kind of position, but financially it was much better because it had a lot of securities for the loan, but it could not recover the loan. However, what it did is it had a huge depositor base. It was able to give 5 lakh rupees. It gave 5 lakh rupees to all the depositors, and it asked for all the financial statement, and it asked for expression of interest from the new investors. It took, and when it was supposed to decide which investor is going to take this bank, just before that, about 10 days before that, it recommended the liquidation of the bank. It very specifically said that about 1.5 to 2% of the depositors are more than 5 lakhs, and we are not in a position to return the money back to all those depositors. This was a statement. This is, you can refer to, I think it was on August 8th that this statement came out. So we have, if the present, if you have any hopes that this present political dispensation will deliver, that is, again, I'm trying to bring you back to the normalcy, bring you back to the reality. Sir, I would like to add to what Mr. Harish said, Mr. Dr. Santosh. Now, you talked about, yes, I agree to that point that there is a political will is very much required to 100% revive this bank. required. 100% required. There is no doubt about that. The disappointing factor here is that I don't know whether I came across, I don't know whether you are aware that the other group led by Mr. Gururaj, I think, they conducted their AGM just 2 days back. I think last week or somewhere they conducted AGM, and where this our MP and the MLA, they participated in the AGM, and I happened to receive those videos of the MP speaking on the forum. I heard his speech very patiently. To my disappointment, what he was telling was that, he said two things there. One, he is not able to commit any positive date for the revival of the bank first, but he never said one issue that the bank will be revived. Anta helle illa avaru. This is the difference between
What I'm trying to say, sir, though even though the political will is required, is a disappointing factor for us that the MP or the MLA has taken the stand. In the legislature, in the session, the person who raised the object or whatever the debate was Mr. U.B. Venkatesan, MLC, not our MLA, Mr. Ravi Subramania. This is the two different things. I am also disappointed that our own the representatives like the MLA and the MP, they are not coming forward to revive this bank to that extent as a ಅದೇ ಸರ್ ನಾನು ಹೇಳ್ತಾ positive ಇರೋದು, response. it is only them who can do, and if they are not doing, then they are not serious about the matter. Absolutely, sir. Absolutely. That's What I am what is the saying point. is that the Sir, person, I will make the a very people who political can do, statement now. sir, second part of it is, this matter is not a matter of your state legislature or, sir, somebody has to infuse capital. Who will infuse is the question. Okay, now on this matter, only if somebody of a very high influence impresses upon certain organizations, like for example SBI was asked to intervene in the case of Yes Bank, and United Small Finance was asked to intervene from the Union Finance Ministry. Only then they came forward to do it. Otherwise nobody will be interested. So this has to be from the Ministry of Finance, and if we expect yaru namma MP to announce such matters in social gatherings or some functions, it is not I mean it will not happen also. That Sir, is you also over expectation. Sir, So, Santosh, one I more don't know. He is point, not, first of all, he is not Doctor, entitled to make such announcements, and it will just be a political appeasement of certain group of people. Dr. Santosh, I don't know how many times. I mean, I don't know. I think I mean, if you are aware of my activism or Mr. Gurraj's activism or Mr. Rangnath's activism, you know, earlier I have gone to Tejasvi Surya at least about 6 to 7 times, and I have met ಅಲ್ಲ Nirmala ಹೋಗಿದ್ದೀರಾ ಸರ್, ನೀವು Sitharaman ಹೋಗಿರ 2 ನೀವೆಲ್ಲ times. ಮಾಡಿರೋದಕ್ಕೇನೆ ಆ ಡೆಪಾಸಿಟ್ ಇನ್ಶೂರೆನ್ಸ್ ಎಲ್ಲ ಬಂದಿರೋದು ಎಲ್ಲರಿಗೂ. Let me tell you that I have personally met Nirmala Sitharaman at least twice, if not more, twice. But the attitude of Nirmala Sitharaman is very arrogant. I spoke to her. I took one old lady, and she started scolding that old lady, asking, "Enna ketanga panam vechittiya? Did you ask me before putting the money there?" She was in such a mode. So you know, it is very difficult. You know, Sir, situation please, is not very conducive sir, please politically. ಸರ್ ನಾವು ವಿ ಆರ್ ಅಗ್ರೀವ್ಡ್. ಓಕೆ, ನಾವು ನಮ್ ತಪ್ಪಿಂದಾನೆ ನಾವು ಸಿಕ್ಕಾಕೊಂಡು, ಅದೆಲ್ಲ ನಿಜ ಸರ್, ಎಲ್ಲಾನು ನಿಜ. ಆಪ್ಷನ್ಸ್ ಡು ವಿ ಹ್ಯಾವ್ ಸರ್? ಅಲ್ಲ ಡಾಕ್ಟ್ರೆ, ಈಗ ನನ್ ತಪ್ಪು ಏನಿದೆ? ಈಗ ನಮ್ದು ಡಿಪಾಸಿಟ್ ಮಾಡಿದ್ರಲ್ಲಿ ಏನ್ ತಪ್ಪಿದೆ? ಅದೇ ಸರ್, ಈಗ ಆ ವಿಷಯಕ್ಕೆ ಹೋದ್ರೆ ನಾವ್ ಯಾರನ್ನೂ ಕೇಳಲ್ಲಿ ಹೋಗಿ ದುಡ್ಡಿಟ್ಟಿಲ್ಲ. ಅವ್ರು ಬೋರ್ಡ್ ಹಾಕಿದ್ರು, ನಾವ್ ಹೋಗಿ ದುಡ್ಡಿಟ್ವಿ. ಎಲ್ಲ ನಮ್ ತಪ್ಪಿಂದಾನೆ ಆಗಿರೋದು. ಹಾಗಾದ್ರೆ ನಾವು ದುಡ್ಡು ಇಡ್ಬೇಕಾದ್ರೆ ಇರೋದು ಲೆಟ್ ಅಸ್ ಕಮ್ ಅಂಡ್ ಫೇಸ್ ಫ್ಯಾಕ್ಟ್ಸ್ ಸರ್. ನಮ್ಮ ಹತ್ರ ಏನ್ ಆಲ್ಟರ್ನೇಟಿವ್ ಇದೆ ಸರ್ ಗೋಯಿಂಗ್ ಫಾರ್ವರ್ಡ್? We only have to request and we have to impress upon the finance ministry to make some corrective actions towards acquisition of this bank through a leading financial institution, and so to that extent in the next 5 years, 10 years, 15 years, at least our capital is repaid. This is the only option, sir. ಬೇರೆ ಏನಿದೆ ಸರ್? ಯಾವ ಹೈಕೋರ್ಟ್ ಹೋಗಿ ಕೂಗಾಡಿದ್ರು ನಮ್ಮನ್ನೇ ಕೇಳೋದು, who asked you to keep the money there? First question. Second question, how do we recover the debts if that is the case? ಆ ಡೆಟ್ ರಿಕವರಿ, ಆ ಟ್ರಿಬ್ಯುನಲ್ ಅವೆಲ್ಲ ಆಗ್ತಾ ಇರ್ತವೆ ಸರ್. ಅವೆಲ್ಲ ಯಾರು ನಮ್ ಕೈಲಿದ್ಯಾ, ನಿಮ್ ಕೈಲಿದ್ಯಾ, ಯಾರ ಕೈಲಿದೆ ಸರ್? ನೀವ್ ನಿಮ್ಮ ಆಕ್ಟಿವಿಸಮ್ ಇಂದಾನೆ ನಮಗ್ ದುಡ್ಡು ಬಂದಿರೋದು. ಅದನ್ನ ನಾನು ಎಷ್ಟ್ ಸತಿ ಬೇಕಾದ್ರೆ ಅಂಡರ್ಲೈನ್ ಮಾಡಿ ಹೇಳ್ಬಂದೆ. That is one part of the story. Second part of the story is remaining funds na ಏನ್ ಹೆಂಗೆ ಟ್ರೀಟ್ ಮಾಡೋದು, ಅದ್ರ ಮೇಲೆ ನಾವು we have to impress upon the concerned authorities. And the thing is, at least next 10 years ಅಲ್ಲಿ ಮಾಡ್ಕೊಡಿ ಅಂತನಾದ್ರೂ ಕೇಳ್ಕೋಬೇಕು. ಅಷ್ಟು ಬಿಟ್ರೆ ಬೇರೆ ಸರ್ ನನಗೆ ತಿಳಿದ್ಮಟ್ಟ. ಅಲ್ಲ what Santoshi, what I'm trying to say is, with my little experience of activism here, I have no hopes that these two people will do anything. ಅಲ್ಲ ಅದು ಬಿಟ್ರೆ whether it is our MP ಇಲ್ಲ, or it is ಬೇರೆ our finance minister, I have no hopes. The moment at the disposal of the depositors other than hope until and unless efforts towards in that direction. Santosh, I also would like to add that until and unless
we create some kind of a stir, we create some kind of a threat, or we now we went as a good persons ಇದನ್ನ ಕಂಪ್ಲೈಂಟ್ ಅಂಡ್ ರಿಕ್ವೆಸ್ಟ್ ಅಲ್ಲಿ ಹೋದ್ವಿ, ಆ ಕೆಲಸ ಆಗ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ. ಈಗ ನಾವು ರಿಕ್ವೆಸ್ಟ್ ಅಲ್ಲಿ ಹೋದ್ರೆ ಕೆಲಸ ಆಗಲ್ಲ. ವಿ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಸ್ವಲ್ಪ ಅಗ್ರೆಸಿವ್ ಹೋಗ್ಬೇಕು, ಅಗ್ರೆಸಿವ್ ಹೋಗೋ ತನಕ ನಮ್ಗೆ ಆಗಲ್ಲ ಕೆಲಸ ಅಂತ. ದಟ್ ಇಸ್ ಮೈ. ನಮ್ಮನ್ನ ಕೇಳಿ ಇಟ್ಟಿದ್ದೀರಾ ಅಂತ ಅವ್ರು ಅಂದ್ರಲ್ವಾ, ಆ ತರ ಅವ್ರೆ ಕೇಳಿದ್ ಕರೆಕ್ಟ್ ಅಂತ. ಬಟ್ ಅಲ್ಲಿ ನೀವು ಇಡಬೇಡಿ ಅಂತ ಏನು ಬೋರ್ಡ್ ಹಾಕಿಲ್ಲ ಅಲ್ವಾ ಸರ್? ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಆಯ್ತು ಮೇಡಮ್, ಇವಾಗ ಎಲ್ಲ ಪಾಸ್ಟ್ ಮೇಡಮ್, ಪಾಸ್ಟ್ ಬಗ್ಗೆ ಏನಕ್ಕೆ ಅಂದ್ರಲ್ವಾ ಸರ್, ನಮ್ದೇ ತಪ್ಪು, ನಮ್ದೇ ಯಾಕೆ ಸರ್ ತಪ್ಪು? RBI ಯಾಕೆ ಕೊಡ್ಬೇಕು ಸರ್ ಇಂಥದಕ್ಕೆಲ್ಲ? ನಾವು ಕೊಡಬಾರ್ದು ಸರ್ ಲೈಸೆನ್ಸ್ ಅವಾಗ? RBI ಲೈಸೆನ್ಸ್ ಬಂದಿರೋದೇ ಇವಾಗ ಮೇಡಮ್, ಅದೆಲ್ಲ ಆಯ್ತು. ಇಲ್ಲ, ಜಗಳಾಡಿದ್ರೆ ದುಡ್ಡು ಬರುತ್ತಾ? ಬರಲ್ಲ. ಓಕೆ, ರಿಕ್ವೆಸ್ಟ್ ಓನ್ಲಿ. ವಾಟ್ ಅಲ್ಲ, ಈಗ you request, our problem will not be solved. That is my experience with whatever little activism that I have done. With the request, if we go with request, we will not even get one extra potatoes. One extra potato ನಮ್ಗೆ ಸಿಗೋದಿಲ್ಲ ರಿಕ್ವೆಸ್ಟ್ ಅಲ್ಲಿ. That is my experience. That is what I have seen. I leave the rest to the prudence of the other people. ಬೇರೆಯವರ ಒಂದು ಬುದ್ಧಿವಂತಿಕೆಗೆ ನಾನು ಬಿಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಪೊಲಿಟಿಕಲ್ ಸೆಕ್ರೆಟೇರಿಯೇಟ್ ಅಲ್ಲಿ ಕೆಲಸ ಮಾಡೋರು ಯಾರು ನಮ್ಗೆ, ನಮ್ಮ ಆಕ್ಟಿವಿಸ್ಟ್ಸ್ಗೆ ಅಥವಾ ನಮ್ಮ ಅಸೋಸಿಯೇಷನ್ ಲೀಡರ್ಸ್ ಯಾರಿಗೂ ಕಾಂಟ್ಯಾಕ್ಟ್ಸ್ ಇಲ್ವಾ ಸರ್? ಅಥವಾ ನಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್, ದೇರ್ ಇಸ್ ನೋ ಡರ್ತ್ ಆಫ್ ಕಾಂಟ್ಯಾಕ್ಟ್ ಸರ್. We have contacted each and every Tom, Dick and Harry in every party. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಎಲ್ಲಾ ಕಡೆನೂ ನಂಗೆ ಎಲ್ಲಾ ಕಡೆನೂ ಕಾಂಟ್ಯಾಕ್ಟ್ಸ್ ಇದೆ. ಅವರಲ್ಲ ಸರ್ ನಾನು ಹೇಳ್ತಾ ಇರೋದು, ಈಗ RSS ಪೊಲಿಟಿಕಲ್ ಸೆಕ್ರೆಟರಿನೋ ಅಥವಾ ಅಲ್ಲಿ ಬಿಜೆಪಿ ನಲ್ಲಿ ಪೊಲಿಟಿಕಲ್ ಸಂತೋಷ್ ಟು ಯು RSS ಇನ್ಸ್ಟಿಟ್ಯೂಷನ್ಸ್ ಸುಮಾರು 30 ಕೋಟಿ ರೂಪಾಯಿ ಇಲ್ಲಿ ಬ್ಯಾಂಕ್ ಅಲ್ಲಿ ಹಣ ಇದೆ, ಅದ್ ಗೊತ್ತಾ ನಿಮ್ಗೆ? ಅದೇನೆ. ಸೊ ಬಿಕಾಸ್ ಆಫ್ ದಟ್ ವಿಲ್ ದೇ ನಾಟ್ ಬಿ ಏಬಲ್ ಟು ಇನ್ಫ್ಲುಯೆನ್ಸ್ ಅಪಾನ್ ದ ಸರ್? ಹ್ಯಾವ್ ದೇ? ಹ್ಯಾಸ್ ಇಟ್ ಹ್ಯಾಪನ್ಡ್ ಹಿಯರ್? ಅಲ್ಲ, ಹ್ಯಾವ್ ದೇ ಅಂದ್ರೆ ಅವರು ಮಾಡಿದ್ರೆ 2 ಲಕ್ಷ ಬಂದಿರಬಹುದು ಸರ್. ಇಟ್ ಇಸ್ ಅ ಜಾಯಿಂಟ್ ಎಫರ್ಟ್. I don't want to take name one person from one of the RSS organization is a constant presence in our bank. He has not been able to move one brick aside. He's a very senior RSS person. I don't want to take his name. He is a very senior RSS leader. He has contact straight to Mohan Bhagwat. Anta person, he has not been able to move one brick. ಸರ್ ನಾನು ಮಾತಾಡ್ಬೋದಾ? We are putting it to one person sir. ನಾವು ನಮ್ನೆಲ್ಲ ಕರ್ಕೊಂಡು ಹೋಗಿ ಸರ್ ಅವ್ರ ಹತ್ರ, RSS ಪರ್ಸನ್ ಹತ್ರ. ಲೆಟ್ ಅಸ್ ಪುಟ್ ಎ ಜಾಯಿಂಟ್ ಎಫರ್ಟ್ ಸರ್. ಎಲ್ಲಾರು ಹೋಗಿ ಸೇರಿ RSS ಹತ್ರ ಹೋಗಿ ಅಥವಾ RSS ಥ್ರೂ ಪೊಲಿಟಿಕಲ್ ಸೆಕ್ರೆಟರಿ ಹತ್ರ ಹೋಗಿ ಮಾತಾಡೋಣ. ಸಂತೋಷ್ ಅವ್ರು ಬಂದಾಗ ಏನೋ ಮುಂದುವರಿಯೋಣ ಸರ್. ನಾವು fully aware of our problem. ಅದನ್ನೇ ನಾವು ಅವ್ರೇನ್ ಹೇಳ್ತಾರೆ, ಮಗುನು ಹುಟ್ಟಿದ ಮಗುನು ಅಳದ ತನಕ ತಾಯಿ ಹಾಲು ಕುಡ್ಸೋದು ಕಷ್ಟ ಸರ್. ಒಳ್ಳೆ ಬೇಕು ಸರ್. ಒಂದ್ ಮಗು ತಾನೇ ಬಾಯಿಗೆ ಏನಾದ್ರು ತುರ್ಕೊಂಡ್ ಸುಮ್ನೆ ಆಗ್ಬೋದು. ಎಲ್ಲಾರು ಸೇರಿ ಅಳೋಣ ಸರ್, ಹೋಗೋಣ. ನೀವು ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ನಾವು ಒಳ್ಳೆ ತಂದಲ್ಲಿ ಹೋಗಿ ಇಷ್ಟು ದಿನ ಮಾಡೋದು ಅದು ವರ್ಕೌಟ್ ಆಗ್ತಾ ಇಲ್ಲ ಸರ್. ವಿ ಹ್ಯಾವ್ ಟು ಗೋ ಇನ್ ಅ ಲಿಟಲ್ ಬಿಟ್ ಮೋರ್ ಅಗ್ರೆಸಿವ್. That is all I am trying to say. That may work, may not work, but that is the only option left to us. Aggressive andre ಏನು? What is running in your mind sir? What is running? So first we have to go in large numbers in front of them. That is at least the first step. ಹೌದು. We have to I would say to the extent of saying gherav them in large numbers, whether it is RSS person or BJP person or any party person, whoever is in a position to help us, we have to go in front of them in huge numbers. That is what I'm saying. ಅದನ್ನ ಮಾಡೋಣ ಸರ್, ನೀವು ಆರ್ಗನೈಸ್ ಮಾಡಿ ಸರ್. ಖಂಡಿತ ನಾನು ಮಾಡಿದೀನಿ, ಅದು ನಿಮ್ಗೆ ಗೊತ್ತಿರೋದು ಮೋಸ್ಟ್ ಗೊತ್ತಿರುತ್ತೆ. ಆರ್ಗನೈಸ್ ಮಾಡಿದೀನಿ, ಸೊ ಮುಂದೆ ನಾನು ಅರೇಂಜ್ ಮಾಡ್ತೀನಿ. ಬಟ್ ಐ ಹ್ಯಾವ್ ಸೀನ್ ಲಾಸ್ಟ್ ಅಸೆಂಬ್ಲಿ ಸೆಷನ್ ಅಲ್ಲಿ ಇದ್ದಾಗ ಒಂದ್ 4 ಜನ ವಿಧಾನಸೌಧದ ಮುಂದೆ ಒಂದ್ ಪ್ಲಕಾರ್ಡ್ ಇಟ್ಕೊಂಡು ಹೋಗ್ತಾ ಇದ್ರು, ದುಡ್ಡು ಕೊಡ್ಸಿ ಅಂತ. ಅವ್ರನ್ನ ನೆಕ್ಸ್ಟ್ ಪೋಸ್ಟ್ ಅಲ್ಲೇನೆ ಅವ್ರಿಗೊಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ಲಿಂದಾನೆ ವಾಪಸ್ ಕಳಿಸ್ಬಿಟ್ರು. ಅಂದ್ರೆ ಆ ಗ್ರೂಪ್ ಸೈಜ್ ಐ ಹ್ಯಾವ್ ಸೀನ್. ಓಕೆ,
That group So size that was is not the kind of significant. response I am getting. If you But say you have to come, we will all come. Okay. ಅಲ್ಲ ಅದೊಂದೇ ಅಲ್ಲ, ನಾನು ಅಂತ ಸುಮಾರು 8 ಮಾಡಿದೀನಿ. ಮಾಡಿದ್ದೀರಾ ಸರ್, ಮಾಡಿಲ್ಲ ಅಂತ ಖಂಡಿತ ಅಲ್ಲ, ನೀವೆಲ್ಲ what I'm saying ಮಾಡಿರೋದಕ್ಕೆ is- ಅವರು RSS ನವರು ಹೋಗಿ ಅಲ್ಲಿ ಪೊಲಿಟಿಕಲ್ ಸೆಕ್ರೆಟರಿ ಹೇಳಿದ್ದಕ್ಕೆ, ಸಂತೋಷ್ BL ಗಮನಕ್ಕೆ ಬಂದಿರೋದಕ್ಕೆ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳಿರೋದಕ್ಕೆ, ಅವ್ರು RBI ಅವ್ರಿಗೆ ಡೈರೆಕ್ಟಿವ್ ಕೊಟ್ಟಿರೋದಕ್ಕೆ, RBI ಅವರು ಇವ್ರಿಗೆ ಡೈರೆಕ್ಟಿವ್ ಕೊಟ್ಟಿರೋದಕ್ಕೇನೆ ಎಲ್ಲ ನಮ್ಗೂ ಒಂದೊಂದು ಅಷ್ಟಷ್ಟು ಬಂದಿರೋದು. ಅದೆಲ್ಲ ಎಲ್ಲಾರ್ದು ಹನಿ ಹನಿ ಸೇರಿ ನಮ್ಗೆ ಒಂಚೂರು ದುಡ್ಡು ಬಂದಿದೆ. ಅದ್ರಲ್ಲಿ ಏನ್ ಸಂಬಂಧ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. I think all the depositors are thankful to all people who have put in efforts to it. Now, what is the way forward? In Nimbansali, we have to do it a little more in a pursuant manner. We will all be partaking with it. Okay, sir. We will all participate. Okay. ಅರವಿಂದ್ ಅವರೇ ಮಾತಾಡಿ. ಸರ್, ಇವಾಗ ಓಕೆ, ಈಗ ನಿಮ್ದು ಫಸ್ಟ್ ಕ್ವಶನ್ ಬಂದು ವೆದರ್ ವಿ ಹ್ಯಾವ್ ಟು ಕಂಟಿನ್ಯೂ ಆರ್ ಡ್ರಾಪ್ ಇಟ್ ಅನ್ನೋದು ಒಂದು ಏನ್ ಕೇಳಿದ್ರಿ. ಸೊ ದರ್ ಇಸ್ ನೋ ವೇ ಆಫ್ ಡ್ರಾಪಿಂಗ್ ಬಿಕಾಸ್ ವಿ ಹ್ಯಾವ್ ಕಮ್ ಸೋ ಲಾಂಗ್ ವೇ. ಇನ್ನೊಂದೇನಂದ್ರೆ, ಓಕೆ, ಈಗ ಪ್ರೊಟೆಸ್ಟ್ ನ ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ, ಮೇ ಬಿ ವಿ ಫಾಲೋ ದ ಕರೆಂಟ್ ಟ್ರೆಂಡ್. ಈಗ ಸೇವ್ ಗುರು ರಾಘವೇಂದ್ರ ಡಿಪಾಸಿಟರ್ಸ್ ಅಂತ ಅಂದ್ಬಿಟ್ಟು ಒಂದು ಪೋಸ್ಟರ್ ತರ ಮಾಡಿ, ಈಗ ಇವರು ಪೇ CM ಪೇ ಏನ ಅಂತೆಲ್ಲ ಹಾಕ್ತಿರಲ್ಲ, ದೆನ್ ವಿ ವಿಲ್ ಆಲ್ಸೋ ಡೂ ದಟ್ ಸೇಮ್ ಥಿಂಗ್. ಎಲ್ಲಾ ಕಡೆ ಪೋಸ್ಟ್ ಅಂಟಿಸೋಣ. ಸೊ ಏನಂತಂದ್ರೆ, ಈಗ ಪ್ರಾಬ್ಲಮ್ ಒಂದು ವಿ ಆರ್ ನಾಟ್ ಗೆಟಿಂಗ್ ಅಟೆನ್ಷನ್ ತಾನೆ. ಸೊ ವಿ ಶುಡ್ ಸಿ ವಾಟ್ ವಿ ನೀಡ್ ಟು ಡೂ ಟು ಗೆಟ್ ಅಟೆನ್ಷನ್. ಸೊ ಅನ್ಸೋದು, ಈಗ ಪಾಪ ಸುಮಾರು ಜನ, ಏನೋ 100 ಜನ ಸತ್ತಿದ್ದಾರೆ ಅಂತ ಇದೆ ಅಲ್ಲ, ಅವ್ರ ಫೋಟೋ ಎಲ್ಲ ಬೇಕಾದ್ರೆ ಪೋಸ್ಟರ್ ಹಾಕೋಣ. ಆಮೇಲೆ ಯಾರ್ಯಾರು ದುಡ್ಡು ಲೂಟಿ ಮಾಡಿದ್ರು ಅವ್ರದ್ದು ಹಾಕೋಣ, ಎಲ್ಲ ಅಂಟಿಸ್ಕೊಂಡು ಹೋಗೋಣ ಎಲ್ಲಾ ಕಡೆ. I think this is also a very good suggestion. ಆ ಪೋಸ್ಟರ್ ಗೆ ಏನೇನ್ ಕಾಸ್ಟ್ ಆಗುತ್ತೆ, ವಿ ಆರ್ ರೆಡಿ ಟು ಬೇರ್ ಇಟ್. ಅಲ್ಲ, ಅಸೋಸಿಯೇಷನ್ ಅದು ಅಸೋಸಿಯೇಷನ್ ಮಾಡ್ಸೋ ಸರ್. ಮೇಡಮ್ ಮಂಜುಳಾ ಮೇಡಮ್, ಐ ವಿಲ್ ಕಮ್ ಟು ಯು. ಬಿಫೋರ್ ದಟ್, ಇವರು ರಂಗನಾಥ್ ಅವರು ಇದ್ದಾರೆ. ರಂಗನಾಥ್ ಅವರು, ಲೆಟ್ ಹಿಮ್, ಐ ವಾಂಟ್ ಹಿಮ್ ಟು ಸೇ ಸಮಥಿಂಗ್ ಬಿಕಾಸ್ we have I think he wants to say certain things. I think Rangnath have to say. Sir, Rangnath avare matadi. ಹರೀಶ್ ನಮಸ್ಕಾರ. ಹಲೋ, ಮಾತಾಡಿ ಸರ್, ಮಾತಾಡಿ. ಏನೋ ಒಂದು ಸೋರ್ಸಸ್ ಇಂದ ಇಂಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. ಈ ಸಲದ RBI ರಿಪೋರ್ಟ್ ಚೆನ್ನಾಗಿಲ್ಲ ಅಂತ ಬರ್ತಾ ಇದೆ. ಅಂದ್ರೆ ಮಿಕ್ಕಿ ನೀವೇ ಊಹಿಸ್ಕೊಳ್ಳಿ. ನಿಮಗೆ RBI ಅಂದ್ರೆ ನಿಮ್ಮ ಸೋರ್ಸ್ ಈಗ 10th ಗೆ ಎಂಡ್ ಆಗುತ್ತೆ, November 10th ಗೆ 35 ಗೆ. ಓಕೆ, ಕಂಟಿನ್ಯೂ ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಬಿಗ್ ಕ್ವಶನ್ ಮಾರ್ಕ್. ಓಕೆ, ಅಷ್ಟಲ್ಲಿ ನಾವ್ ಏನ್ ಪ್ರೊಟೆಸ್ಟ್ ಮಾಡಕ್ಕೆ ಟೂ ಲೇಟ್ ಅನ್ಸ್ತಾ ಇದೆ. ಎಲ್ಲ ಫೈನಲ್ ಸ್ಕ್ರೂಟಿನಿ ಆಗೋಗಿದೆ. ಗೊತ್ತಿಲ್ಲ ಕಡೆ ಏನಿದೆ ಅಂತ. ಅದೇನೋ ಅಂತಿರಲ್ಲ, ಪಾಂಡರ್ ಸಮ್ ಇಂಗ್ಲಿಷ್ ಅಲ್ಲಿ ಏನೋ ಹೇಳ್ತಾರಲ್ಲ, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಆಶಾದಾಯಕವಾಗಂತೂ ಇಲ್ಲ. ಇಷ್ಟ ಮಾತ್ರ ನಾನು ಹೇಳಬಲ್ಲೆ, ಮಿಚ್ಚಿಂದ ಹೇಳೋ ಶಕ್ತಿ ನನಗಿಲ್ಲ. ನಾನ್ ಸ್ವಲ್ಪ ಆಲ್ಸೋ ಇನ್ ಲಿಟಲ್ ಗ್ರೀವ್. ವಿಧಾನಸೌಧ, ಬೊಮ್ಮಾಯಿ, ಇಡಿ, ಅಲ್ಲಿ ಹೇಳಿದ್ನಲ್ಲ, ನಾವು ಅಲ್ಲಿದೇ ಇರೋ ರಸ್ತೆಗಳೆಲ್ಲ ಈ ವಯಸ್ಸಲ್ಲಿ ನಾವು 6 ಗಂಟೆ 7 ಗಂಟೆಗೆ ಬಂದು ಊಟಗಳು ಮಾಡಿದೀವಿ ನಾವು ಮನೆಗ್ ಬಂದು. ಇವಾಗ ಹೋಮ್ ಮಿನಿಸ್ಟರ್ ಆಕ್ಚುಲ್ ಆಗಿ ಮಿಸ್ಟರ್ ಬೊಮ್ಮಾಯಿ ಅವ್ರು ಇಮಿಡಿಯೇಟ್ DG ಮಾಡಿದ್ರು, DG ಮಾಡಿದ್ರು. ನಮ್ಗೆ ಇದನ್ ಕೂಡ ತೋರ್ಸಿದ್ರು, ನಮಗೆ ಚಾರ್ಜ್ ಶೀಟ್ ಹಾಕಿದ್ ಕೂಡ ಸಂತೋಷ್ ಅವ್ರ ಮೇಲೆ ಎಲ್ಲ. ಸಂತೋಷ್ ಅಲ್ಲೇ ಓಡಾಡ್ತಾ ಇದ್ದ, ಅಲ್ಲೇ ಕ್ಯಾಂಟೀನ್ ಅಲ್ಲಿ ಕೂತಿದ್ದ. ಓಪನ್ ಆಗಿ ಹೇಳ್ತೀನಿ ನಾನು, 376 ಕೋಟಿ ತೋರಿಸ್ತಾ ಇದೆ ಮೊನ್ನೆ ವೆಬ್ಸೈಟ್ ಅಲ್ಲಿ ಹಾಕಿರೋದು. ನೋಡಿದ್ರೆ ಇಟ್ ವಾಸ್ ಶಾಕಿಂಗ್, ಇಟ್ ವಾಸ್ ರಿಯಲಿ ಶಾಕಿಂಗ್. ದಯವಿಟ್ಟು ಎಲ್ರು ವೆಬ್ಸೈಟ್ ನೋಡಿ, ದಯವಿಟ್ಟು ಎಲ್ರು ಇಮಿಡಿಯೇಟ್ ಆಗಿ ಅಥವಾ ನಾಳೆ ವೆಬ್ಸೈಟ್ ನೋಡಿ, ನಮ್ಮ ಅಶೋಕನ್ ಹಾಕಿರೋದು ವೆಬ್ಸೈಟ್ ನೋಡಿ, ನೀವೇ ಅನಲೈಸ್ ಮಾಡ್ಬೋದು. ಸೆಕ್ಯೂರಿಟಿನೇ ಇಲ್ದಿರೋ ಕಡೆ ಈಗ ನೀರೇ ಇಲ್ಲ. 300 ಅಲ್ಲ, 500 ಅಲ್ಲ, 1000 ಅಡಿ ಹೋದ್ರು ನೀರೇ ಇಲ್ಲ. ನಾವು ನೀರ್ಗೋಸ್ಕರ ಹೋರಾಡ್ತಾ ಇದೀವಿ. ಐ ಥಿಂಕ್ ಎಲ್ಲರೂ ಬುದ್ಧಿವಂತ ಇದ್ದೀರಾ, ಅರ್ಥ ಆಗಿದೆ. ಮೊದಲು ವೆಬ್ಸೈಟ್ಗಳು ನೋಡಿ, ಕ್ಲೀನ್ ಆಗಿ ನೋಡಿ. ಎಲ್ಲ ವೆಬ್ಸೈಟ್ ಅಲ್ಲಿ ಎವ್ರಿಥಿಂಗ್ ಈ ಸ್ಟೇಟೆಡ್ ವೆರಿ ಕ್ಲಿಯರ್ಲಿ. ಕೂಡ ಅವರು ಲೇಟೆಸ್ಟ್ ಆಗಿ ಹಾಕಿದ್ದಾರೆ, ಅಶೋಕನ್ ಕೂಡ. ಡ್ಯೂಸ್ ಯಾವ ತರ ಇದೆ, ಡಿಫಾಲ್ಟರ್ಸ್ ಯಾವ ತರ ಇದೆ. ಮತ್ತೆ ಅದೇ ತರ ಇದನ್ನ ನೋಡಿ ನೀವು, ಗುರು ಜನ ಅವ್ರು ಕೊಟ್ಟಿರೋ ಸ್ಟ್ಯಾಚ್ಯೂಟರಿ ಆಡಿಟ್ ರಿಪೋರ್ಟ್ ಕೂಡ ನೋಡಿ, ಅಲ್ಲೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅವರು. ನೀವು ಹೇಳಿ, ಯಾರು ಯಾತಕ್ಕೋಸ್ಕರ ದುಡ್ಡು ಹಾಕಕ್ ಬರ್ತಾರೆ? ಅವರು 4 ಕಾಸು ಮಾಡ್ಕೋಬೇಕಲ್ವಾ? ನಿಮಗ್ ಮಸೀದ್ ತೋರ್ಸ್ಬೇಕು ಅಂತ ಅವ್ರಿಗೆ ಏನಿದೆ? ಈಗ ನೀವೇ ಬಿಸ್ನೆಸ್ ಮ್ಯಾನು, ಈಗ ನಾನು ಬಿಸ್ನೆಸ್ ಮ್ಯಾನು, ನಾನು 500 ಕೋಟಿ ನಂದು ಇದೆ, ನಾನು ಯಾಕೆ ಹಾಕ್ತೀನಿ? ನಾನು
ಎಲ್ಲ ವಯಸ್ಸಾದವ್ರು ನನ್ನಂತವ್ರೆ 68-70 ವರ್ಷ ಇದ್ದಾರೆ. ನಿಮ್ಮ ಹತ್ರ ನಾನೇನು ಬಿಸ್ನೆಸ್ ಮಾಡಕ್ ಆಗಲ್ಲ. ಇಂಟ್ರೆಸ್ಟ್ ಎಲ್ಲಿಂದ ಕೊಡ್ಲಿ? 5 ವರ್ಷ 10 ವರ್ಷ 15 ವರ್ಷ ಅಂತ ಯಾರು ಅಂದ್ರಲ್ಲ. ಸಾರಿ ಕೇಳ್ದೆ ನಾನು. ನಾವು ಅಷ್ಟೊತ್ತಿಗೆ ಸತ್ತೋಗಿರ್ತೀವಿ. ನಾವು ಇರೋದೇ ಇಲ್ಲ. ನಾವು 90% ಜನ ಇರೋದೇ ಇಲ್ಲ. ಇಲ್ಲ ನಿಮ್ಮಂತ ಹುಡುಗರು ಒಂದು 10% ಜನ ಇರ್ತೀರಾ ಅಷ್ಟೇ. ಅಲ್ಲ, ನಾನು ಇದು ಖೇದವಾಗಿ ಇವತ್ತಿನ ದಿವಸ ಏನೋ ಕೆಲವು ಇನ್ಫಾರ್ಮೇಶನ್ಗಳು ಬಂದಿರೋದ್ರಿಂದ ಮಾತಾಡ್ತಾ ಇದೀವಿ. ತೇಜಸ್ವಿ ಸೂರ್ಯನ ಮೀಟ್ ಮಾಡೋದು ತುಂಬಾ ಒಳ್ಳೇದು. ಅದನ್ನ ಮಾಡ್ತಾ ಇದಾರೆ, ನಾವು ಕೂಡ ಮಾಡ್ತೀವಿ. ಅದು ಬೇರೆ ವಿಷಯ. ದಟ್ಸ್ ಅ ಡಿಫರೆಂಟ್ ಥಿಂಗ್. ಒಂದ್ ಕಡೆ ಅಗ್ರೆಸಿವ್ ಅಂತ ಇದೆಯಲ್ಲ, ದಟ್ ಆಲ್ಸೋ ರೀಡ್. ಬಟ್ ಇದಕ್ಕೂ ತುಂಬಾ ಟೈಮ್ ಆಗೋಗ್ತಾ ಇದೆ. ಆಗ್ಲೇ ನವೆಂಬರ್ 10ನೇ ತಾರೀಕು ಮುಗ್ದೋಗ್ತಾ ಇದೆ. ಇದು 3ನೇ ಎಕ್ಸ್ಟೆನ್ಷನ್. ಇದು ಸೆಂಟ್ರಲ್ ಆಫೀಸ್ಗೆ ನಾಳೆ ಹೊರಟೋಗ್ಬಿಡುತ್ತೆ ಮೋಸ್ಟ್ ಪ್ರಾಬ್ಲಿ. ಅಥವಾ ಹೋಗಿದೆಯೋ ಗೊತ್ತಿಲ್ಲ ನನಗೆ ಈ ರಿಪೋರ್ಟ್. ಬಿಕಾಸ್ ಇಟ್ ಈಸ್ ಸಪೋಸ್ ಟು ಬಿ ಕಾನ್ಫಿಡೆನ್ಶಿಯಲ್. ಇಟ್ ಈಸ್ ಕಾನ್ಫಿಡೆನ್ಶಿಯಲ್ ಓನ್ಲಿ. ಅಬ್ಸಲ್ಯೂಟ್ಲಿ. ನಾನು ಕೂಡ ಹಣ ಇಟ್ಟಿದ್ದೀನಿ. ನನ್ನ ರಿಟೈರ್ಮೆಂಟ್ ಫಂಡ್ ಎಲ್ಲ ನಾನು ಇಟ್ಟಿದ್ದೀನಿ. ನಾನು ಸಾರಿ ಸರ್, ಮಧ್ಯದಲ್ಲಿ ರಂಗನಾಥ್ ಸರ್ ಮೊನ್ನೆ ಮೀಟಿಂಗ್ ಅಲ್ಲಿ ತೇಜಸ್ವಿ ಸೂರ್ಯ ಅವರು ಖಂಡಿತ ರಿವೈವಲ್ ಆಗತ್ತೆ ಅಂತ ಹೇಳಿದ್ರಲ್ವಾ ಸರ್? ಟೈಮ್ ಗೊತ್ತಿಲ್ಲ. ಇಲ್ಲ, ಖಂಡಿತ ಅಂತ ಏನ್ ಹೇಳಿಲ್ಲ ಅವರು. ನಾನು ನಾನು ಇನ್ವೈಟ್ ಮಾಡಿದ್ರು, ಗೆಸ್ಟ್ ಆಗಿ ಹೋಗಿದ್ದೆ. ನಾನು ಪೂರ್ತಿ ಕೇಳಿಸ್ಕೊಂಡಿದ್ದೀನಿ, ಸ್ಟಾರ್ಟ್ ಟು ಎಂಡ್ ಕೇಳಿಸ್ಕೊಂಡಿದ್ದೀನಿ. ಅವ್ರು ಒಳ್ಳೆ ನ್ಯೂಸ್ ಏನೋ ಬರುತ್ತೆ ಅಂತ ಹೇಳ್ತಾ ಇದಾರೆ ಹೊರತು ಅವ್ರು ಕಮಿಟ್ ಮಾಡ್ಕೊಳಕ್ ಆಗಲ್ಲ ಮೇಡಮ್. ಅವರ ಪೊಸಿಷನ್ ಅಲ್ಲಿ ಈಗ ನೀವೇ MP ಆದ್ರೂ MLA ಆದ್ರೂ ನೀವು ಕಮಿಟ್ ಮಾಡ್ಕೊಳಕ್ ಆಗಲ್ಲ. ಯಾಕೆ ನಿಮಗ್ ಗೊತ್ತಿಲ್ಲ ಇದ್ರ ಆಳ ಆಗ್ಲ ಪೂರ್ತಿ ಗೊತ್ತಿಲ್ಲ ನಿಮ್ಗೆ. ಯಾವ ಎಕಾನಮಿಸ್ಟು ಮನಮೋಹನ್ ಸಿಂಗ್ ರಘುರಾಮ್ ರಾಜುನು ಹೇಳಕ್ ಸಾಧ್ಯನೇ ಇಲ್ಲ. ನಮ್ ಬ್ಯಾಂಕ್ ಪರಿಸ್ಥಿತಿ ಹಂಗ್ ಮಾಡಿಟ್ಟಿದ್ದಾರೆ ರಾಮಕೃಷ್ಣ ಅಂತವ್ರು, ಸಂತೋಷ್ ಅಂತವ್ರು. ಆ ಪರಿಸ್ಥಿತಿನಲ್ಲಿ ಇದರಿಂದ ಯಾರು ಆಶ್ವಾಸನೆ ಇಲ್ಲ, ನಡೆಯಲ್ಲ ಮೇಡಮ್. ಇದು ಇಟ್ಸ್ ಮನಿ 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 ಓನ್ಲಿ ಕೆನ್ ಸ್ಪೀಕ್. ಮನಿ ಡಸ್. ವಾಟ್ ಈಸ್ ಮನಿ ಅಂದ್ರೆ ಮನಿ ವಾಟ್ ಮನಿ ಡಸ್. ಬಟ್ ಇನ್ ನಮ್ ಗತಿ ಏನ್ ಸರ್ ಹಂಗಾದ್ರೆ? ನನ್ ಗತಿನೂ ಏನು ಯೋಚನೆ ಮಾಡಿ. ನಮ್ದು ಸರಿ, ನಿಮ್ದು ಸರಿ, ನಂದು ಸರಿ. ರಂಗನಾಥ್ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಇದೆಲ್ಲ ತೇಜಸ್ವಿ ಸೂರ್ಯನ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಾವು ಏನೋ ಒಂದು ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಆತರ ಅವ್ರು ಕೊಟ್ರು ಅದ್ರ ಮೇಲೆ ಯಾವ ರಿಲಯನ್ಸ್ ಇರಕ್ಕಾಗಲ್ಲ. ಅಲ್ಲ, ಅವರು ರಿಪೋರ್ಟ್ ಡಿಸ್ಪ್ಯಾಚ್ ಆದಾಗ ದೂರದು ತಪ್ಪ. ನಾವು ಯಾರನ್ನ ದೂರದು ತಪ್ಪೆ. ಹರಿ ಕೇಳದಂಗೆ ಇಟ್ ಈಸ್ ಎ RBI ಲೈಸೆನ್ಸ್ಡ್ ಬ್ರಾಂಚ್. ಮಣ್ ತಿಂದಿರೋದು RBI. ನಮಗ್ ತಿನ್ಸಿದ್ರಿ ಇವಾಗ ಅಷ್ಟೇ. ನಾನು RBI ಡೈರೆಕ್ಟ್ ಪ್ಲೇ ಮಾಡ್ತೀನಿ. ರಿಪಬ್ಲಿಕ್ ಟಿವಿಲಿ ಕೂಡ ನಾನು ಮಾತಾಡಿದ್ದೀನಿ. ನಾನು ಐ ಸ್ಪೋಕನ್. ನನ್ನ ಫ್ರೆಂಡ್ ಶ್ರೀಕಾಂತ್ ಮಾತಾಡಿದ್ದಾರೆ. ಅಗ್ರೆಸಿವ್ ಅಂತ ಅಂದ್ರಲ್ಲ ಸರ್. ಅವ್ರೇನು ತಿಳ್ಕೊಳ್ಳಿಲ್ಲ ರಿಸರ್ವ್ ಬ್ಯಾಂಕ್ನವರು. 2 ವರ್ಷಕ್ಕೊಂದಲ್ಲ ತಿಪ್ಪೆ ಸಾರ್ಸ್ ಹೋಗ್ತಾ ಇದ್ದಾರೆ. ಇಷ್ಟ ಮಾತ್ರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಹರೀಶ್ಗೆ, ಎಲ್ಲಾರ್ಗು. ಸರ್ ಹರೀಶ್ ಸರ್, ರಂಗನಾಥ್ ಸರ್ ಹೇಳ್ದಂಗೆ ಮೀಡಿಯಾನ ನೀವು ಎಂಗೇಜ್ ಮಾಡೋದಾದ್ರೆ ಅದಕ್ಕೂ ಬರ್ತೀವಿ ಸರ್. ಅದು ರೆಸ್ಪಾನ್ಸಿಬಲ್ ಮೀಡಿಯಾ, ಅದು ಪ್ರೋ ಕಸ್ಟಮರ್ ಮೀಡಿಯಾ ಯಾವ್ದಾರು ಇತ್ತು ಅಂತಂದ್ರೆ ಅದ್ರ ಬಗ್ಗೆನು ನಾವು ಇಮಿಡಿಯೇಟ್ ಆಗಿ ಏನ್ ಆಕ್ಷನ್ ತಗೋಬಹುದು ಅದನ್ನ ನೀವು ಸಜೆಸ್ಟ್ ಮಾಡಿದ್ರೆ ಅದಕ್ಕೂ ಬರ್ತೀವಿ ನಾವು. ನೀವು ಹೇಳ್ದಂಗೆ ಯಾರೋ ಒಬ್ಬ ಪ್ಲಕಾರ್ಡ್ಸ್ ಅಂಟಿಸೋದು ಅದು ಇದು ಅದನ್ನು ಬೇಕಾದ್ರೆ ಮಾಡೋಣ. ಎಲ್ಲಾರು ಸೇರ್ಬಿಟ್ಟು ತೇಜಸ್ವಿ ಸೂರ್ಯ ಅವ್ರ ಮನೆಗೆ ನಮ್ಮ ಶೋ ಆಫ್ ಸ್ಟ್ರೆಂತ್ ಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ತೇಜಸ್ವಿ ಸೂರ್ಯ ಅವ್ರ ಮನೆ ಹತ್ರ ಬೇಕಾದ್ರೆ ಹೋಗಿ ಒಂದ್ ದಿವಸ ಒಂದ್ ಸಂಡೆ ಪೂರ್ತಿ ಕೂತ್ಕೊಂಡ್ ಬರೋಣ. ಅದ್ರಲ್ಲಿ ಏನ್ ಸಮಸ್ಯೆ? ಈ ತರದ್ರಲ್ಲಿ ಯಾವ ನೀವು ಕೋಆಪರೇಷನ್ ಬೇಕಾದ್ರೂ ನಮ್ ಕಡೆಯಿಂದ ಇದೆ ಸರ್. ಬಟ್ ಅದೇ ನೀವ್ ಹೇಳ್ದ ಹಾಗೆ ನಂಬರ್ಸ್ ಇರ್ಬೇಕು ಸರ್. ನಂಬರ್ಸ್ ಇರ್ಬೇಕು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಇಲ್ಲಿ ಏನಾಗತ್ತೆ, ನಾವು ತೇಜಸ್ವಿ ಸೂರ್ಯನ ನನ್ ಇದು ಇಟ್ ಹಸ್ ಬಿಕಮ್ very well known to me that whenever we try to go and meet Tejasvi Surya, we end up listening to his speech and coming back to home. ನಾವು ಯಾವಾಗ ಅವ್ರ ಹತ್ರ ನಾವು ಇಂಥ ಸಮಸ್ಯೆ ಡಿಸ್ಕಸ್ ಮಾಡ್ಬೇಕು, ಅಂತ ಸಮಸ್ಯೆ ಡಿಸ್ಕಸ್ ಮಾಡ್ಬೇಕು, ಇದು ಪಾಯಿಂಟ್ ಅಜೆಂಡಾ ಎಲ್ಲ ನಾವ್ ಇಟ್ಕೊಂಡು ಅಲ್ಲಿ ಹೋದ್ರೆ ಅವ್ರ ಕಡೆಗೆ ಅವ್ರ ಭಾಷಣ ಕೇಳ್ಕೊಂಡು ಮನೆಗೆ ಬರುವಂತ ಪರಿಸ್ಥಿತಿ ಆಗತ್ತೆ. This has been, that is why I'm not very happy with this person. ಸರ್, ಅದು ಒಂದು ಸರ್, ನಾನೇ ತೇಜಸ್ವಿ ಸೂರ್ಯನ್ ಪೊಸಿಷನ್ ಅಲ್ಲಿ ಇದ್ರು ನಾನೇನ್ ಮಾಡ್ತಾ ಇದ್ದೆ ಪ್ರಾಬ್ಲಿ ಅಂತಂದ್ರೆ, ನೀವು ಮ್ಯಾಟರ್ ಈಸ್ ಅಂಡರ್ RBI ಸ್ಕ್ರೂಟಿನಿ, ಅದೊಂದು ನನಗೆ ಇಂಪಾರ್ಟೆಂಟ್ ಸೆಟ್ ಬ್ಯಾಕ್ ಸರ್. ನಾನೇನೇ ಮಾತಾಡೋದಕ್ಕೂ RBI ರಿಪೋರ್ಟ್ ಬರೋ ತನಕ ನಾನು ಕಾಯ್ಬೇಕು, ಇತ್ಯಾದಿ. ನೀವ್ ಹೇಳ್ದ ಹಾಗೆ, ರಂಗನಾಥ್ ಸರ್ ಹೇಳ್ದಾಗೆ, ಈಗ RBI ರಿಪೋರ್ಟ್ ಫೈನಲೈಸ್ ಆಗ್ತಾ ಇದೆ, ಇನ್ನೇನ್ ಮುಗೀತು, 3rd ಎಕ್ಸ್ಟೆನ್ಷನ್ ಮುಗಿತಾ ಇದೆ ಅಂತಂದ್ರೆ ನಾವು ಹೋಗ್ಬಿಟ್ಟು ತೇಜಸ್ವಿ ಸೂರ್ಯನ ಈ ಟೈಮಲ್ಲಿ ಮೀಟ್ ಮಾಡೋದಕ್ಕೂ ಹಿಂದಿನ ಟೈಮಲ್ಲಿ ಮೀಟ್ ಮಾಡೋದಕ್ಕೂ ಪ್ರಾಬಬ್ಲಿ ದೇರ್ ಇಸ್ ಅ ಮೇಜರ್ ಡಿಫರೆನ್ಸ್. ಆ ಡಿಫರೆನ್ಸ್ ಅವ್ನಿಗೆ ತೋರಿಸ್ಬೇಕು. ಅದನ್ನ ದಟ್ ಡಿಫರೆನ್ಸ್ ವಿ ಹ್ಯಾವ್ ಅವರಿಗೆ ತೋರಿಸ್ಬೇಕು.
ಸರ್ ನಾವು ಏನ್ ನಮ್ಮಿಂದ ತಪ್ಪಾಗಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. RBI ಅಲ್ಲಿ RBI ನಮ್ಮಿಂದ ರಿಪೋರ್ಟ್ ತಪ್ಪಾಗಿಲ್ಲ sir. RP ರಿಪೋರ್ಟ್ ಅಲ್ಲ ಅಲ್ಲಿ ಆ ಗಿಲ್ಟ್ ಇಟ್ಕೊಂಡು ಹೋದ್ರೆ ಆಗಲ್ಲ ಸರ್. ವಾಟ್ ಮಿಸ್ಟೇಕ್ ಹ್ಯಾವ್ ವಿ ಡನ್? This is RBI licensed bank. Every 2 years RBI used to inspect this bank. ಸರಿ It ಅದೇ never ಸ್ಟ್ಯಾಂಡ್ found out ಇಟ್ಕೊಳ್ಳೋಣ any ಸರ್. scam. ಹಂಗಾದ್ರೆ we will take that stand only. Sir, if you Yes. run, if you allow an institution to run and customers don't have to do transactions there, then what is the government for? ಇದನ್ನೇ ಕೇಳೋಣ ಸರ್. ಅದಲ್ಲ, that is not the only point. Apart from that, after demonetization, government wanted every transaction to be conducted through bank, so it has pushed us towards the bank. Correct. So ಈ ಪಾಯಿಂಟ್ಸ್ ನನ್ನ ಫೋನ್ ಚಾರ್ಜಿಂಗ್ ತುಂಬಾ ಕಡಿಮೆ ಇದೆ. ಓಕೆ, ಮಾತಾಡಿ ಮಂಜುಳಾ ಅವರು. ಮಂಜುಳಾ, in fact, Manjula is our assistant secretary in our association, and she is one of the most active lady, and she is not a lady, she is a firebrand lady. ನಮಸ್ಕಾರ ಮೇಡಮ್. ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ಸರ್, ಇವಾಗ ಪಾರ್ಲಿಮೆಂಟ್ ಡೆಲ್ಲಿದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನ ತಿಳ್ಕೊಂಡು ಡಿಸೆಂಬರ್ ಅಲ್ಲಿ ಯಾವಾಗ ತಗೊಂಡು ಹೋಗೋದು ಹೆಂಗೆ? ನನ್ನ ಫೋನ್ ಆಫ್ ಆಗುತ್ತೆ, ಒಂದ್ ನಿಮಿಷ ಮಾತಾಡ್ತೀನಿ. ಮಂಜುಳಾ ಅವರು ಮಾತಾಡ್ಬಿಡಿ. ಎಲ್ಲರೂ ತೇಜಸ್ವಿ ಸೂರ್ಯನ್ ಜಾಗದಲ್ಲಿ ಇದ್ರೆ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ? ಸೊ ತೇಜಸ್ವಿ ಸೂರ್ಯನ್ ಜಾಗದಲ್ಲಿ ಇದ್ದು ನಾವೇನ್ ಮಾಡ್ಬೇಕು ಅಂತಲ್ಲ, ನಾವು ಹಣ ಇಟ್ಟಿದೀವಿ, ನಾವೊಬ್ರು ಠೇವಣಿದಾರರಾಗಿ ನಾವು ಎಷ್ಟು ಹಣ ವಾಪಸ್ ತಗೊಳೋದಿಕ್ಕೆ ಎಷ್ಟು ಶ್ರಮ ಪಡ್ಬೇಕು, ನಾವೇನ್ ಮಾಡ್ಬೇಕು ಅದರ ಬಗ್ಗೆ ಯೋಚನೆ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ನೋಡಿ, ಹೋರಾಟ ಮಾಡೋದಿರ್ಲಿ, ಅಟ್ಲೀಸ್ಟ್ ಆಸಕ್ತಿ ಉತ್ಸಾಹ ಬೇಕು ಮನುಷ್ಯನ್ಗೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಯಾಕೆ ಅಂದ್ರೆ ಕೆಲವೊಂದ್ ಕಡೆ ಇಲ್ಲ, ಅವ್ರೇನ್ ನಮ್ಗೇನ್ ಹೇಳಿಲ್ಲ. ಯಾಕಂದ್ರೆ 5 ವರ್ಷನೂ ಆಗ್ಬೋದು ಅಂತಾನೆ ಹೇಳಿದಾರೆ ಹೊರತು ಹಾಗೆ ತಳ್ಕೊಂಡೇ ಬಂದಿದ್ದಾರೆ. 3 ವರ್ಷ ಆಗ್ತಾ ಇದೆ. ಸೊ ಇನ್ನೂ ಕಾಯ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ರಂಗನಾಥ್ ಸರ್ ಹೇಳ್ದಂಗೆ ಎಷ್ಟ್ ದಿನ ಯಾರು ಬದುಕಿರ್ತಾರೋ ಇಲ್ಲ. ಮಂಜುಳಾ ನಾಳೆ ಇದ್ರು ಇರ್ಬೋದು, ನಾಡಿದ್ರು ಇರ್ಬೋದು, ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ನನ್ ಜವಾಬ್ದಾರಿ ನಮ್ಮ ಅಮ್ಮನ್ ನೋಡ್ಕೊಳ್ಳೋದಿದೆ ಅಂದ್ರೆ ಅವ್ರನ್ನ ಸೇಫ್ಟಿ ಮಾಡ್ಕೊಡೋದು ನಮ್ಮ ಒಂದು ಕರ್ತವ್ಯ ಆಗುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿರೋರೇ ತುಂಬಾ ಜನ ಸಾಯ್ತಾ ಇರೋದು ನಾವು ನೋಡ್ತಾನೆ ಇದೀವಿ. ಅದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗ ಯಾರ್ಯಾರಷ್ಟು ಆಯ್ಸ್ಗಳಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಠೇವಣಿದಾರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಾವು ದುಡ್ಡಿಟ್ಟಿರೋದು ಬ್ಯಾಂಕ್ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ. ನನ್ ಮೊನ್ನೆನೂ ಒಂದು ಟ್ವೀಟ್ ಮಾಡಿದ್ದೆ. ಅವ್ರು ಅಡಿಗೆ ಮಾಡಿ ಪಾಪ ಕಷ್ಟಪಟ್ಟು ಇಟ್ಟಂತ ದುಡ್ಡು ಹಣ ಬ್ಯಾಂಕ್ ಅಲ್ಲಿ ಸಿಕ್ಕಾಕೊಂಡಿದ್ದೆ. ಅವ್ರು ಏನ್ ತಪ್ಪು ಮಾಡಿದಾರೆ ಹೇಳಿ ಪಾಪ. ಇವತ್ತು ಬಾಬಾ ಮಂದಿರದ ಮುಂದೆ ಭಿಕ್ಷೆ ಬೇಡ್ಕೊಂಡು ನಿಂತಿದ್ದಾರೆ. ನನಗೆ ಎಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ನಿಜವಾಗ್ಲೂ ನನ್ನ ಮೈಯಲ್ಲಿರೋ ರಕ್ತ ಎಲ್ಲ ಕುದಿಯುತ್ತೆ. ಅದು ಬೇಕು. ಇಲ್ಲ ಒಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ವಿರುದ್ಧವಾಗಿ ಎತ್ತು ನಿಲ್ಲೋ ಅಂತ ಶಕ್ತಿ ಬೇಕು. ಆ ಶಕ್ತಿ ಜನರಲ್ಲಿ ಇಲ್ಲ ಅಂದ್ಮೇಲೆ ದುಡ್ಡು ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಸಾಮಾನ್ಯ ಸರ್ಕಾರ ಅಲ್ಲ, ಇದು ದೇಶದ ಹೆಸರು ಹೇಳ್ಕೊಂಡು ಬೋಲೋ ಭಾರತ್ ಮಾತಾಕಿ ಅಂತ ಹೇಳ್ಕೊಂಡು ಬಂದಿರುವಂತ ಸರ್ಕಾರ. Okay, I think we lost our connection, some technical problem. ವಿಜಯ್ ಕುಮಾರ್ ಅವರೇ, ತಾವು ಮಾತಾಡಿ. ಮೇಲೆ ಕೆಳಗೆ ಒಳಗೆ ಆ ಕಡೆ ಈ ಕಡೆ ಎಲ್ಲ ಅವ್ರಿಗೆ ಸಿಕ್ತಿಲ್ಲ. ಹೋಗ್ಲಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆಲ್ಲ ಹಾಗೆ ಇಟ್ಕೊಳ್ಳಿ. ಎಷ್ಟು ಬೇಕಲ್ಲ. ಸೊ ಬಂದಾಯ್ತಲ್ಲಮ್ಮ ಮಂಜುಳಮ್ಮ, ಇನ್ನೇನಮ್ಮ ನಿಮ್ದು ಅಂತ ಅದಕ್ಕೆ ನಾನು ಹಾಕಿದೀನಿ ನೋಡಿ. 6 ಲಕ್ಷ ಬಂದ್ರೆ ಅಲ್ಲ, ಇನ್ನೂ ದುಡ್ಡು ತಗೊಳ್ಳೋ ಅಂತವ್ರು ಇದಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಇದಾರೆ, ಪುವರ್ ಪೀಪಲ್ ಇದಾರೆ, ವಿಮೆನ್ಸ್ ಇದಾರೆ, ಟ್ಯಾಕ್ಸ್ ಪೇಯರ್ಸ್ ಮನಿ ಇದೆ, ಎಷ್ಟೋ ಕೋಆಪರೇಟಿವ್ ಬ್ಯಾಂಕ್ಸ್ ದುಡ್ಡಿದೆ. ಅವರೆಲ್ಲ ಎಲ್ಲೋಗ್ಬೇಕು? ಸಾವಿರಾರು ಮನೆಗಳಲ್ಲಿ ಇವತ್ತು ಅವರು ಆಚೆ ಬಂದು ಹೇಳ್ಕೊಳಕ್ ಆಗ್ತಿಲ್ಲ. ಮನೆ ಕಳ್ತನ ಆಗೋಗಿರುತ್ತೆ. ನನ್ ಮನೆ ಕಳ್ತನ ಆಗ್ತಿದೆ ಅಂತ ಹೇಳೋ ಪರಿಸ್ಥಿತಿನಲ್ಲೂ ಅವನಿಲ್ಲ. ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಳ್ತನ ಆಗಿದೆ ಅಂದ್ರೆ ತಾನೇ ಅವ್ರು ಪೊಲೀಸರು ವಾಪಸ್ ಕೊಡಕ್ಕೆ ಆ ತರ ಪರಿಸ್ಥಿತಿ ಮಾಡ್ಕೊಳ್ಳೋ ಅಂತ ಒಂದು ಕತೆ ಬಂದಿದೆ. ಯಾಕಂದ್ರೆ ಇಲ್ಲ, ಅವಮಾನ ಮಾಡ್ಕೊಳ್ಳೋದೇನಿಲ್ಲ. ನಾವು ಇವತ್ತು ಮೋಸ ಹೋಗಿದೀವಿ. ಆ ಮೋಸನ ಸರಿ ಮಾಡ್ಕೋಬೇಕು ಅಂದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಹೋರಾಟ ಇಲ್ಲ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲಾ ಕಡೆ ಎಲ್ಲಾರು ನೋಡ್ತಾನೆ ಇದ್ದೀರಾ, ಯುದ್ಧಗಳು ಹಾಕ್ತಾನೆ ಇದೆ. ಸೊ ಇನ್ನು ನೀವು ಹಳೆ ಭಾರತದ ತರಾನೇ ಇರುತ್ತೆ ಅಂದ್ರೆ ಅದು ಕನ್ಸಿನ ಮಾತು. ನೀವು ನಿಜವಾಗ್ಲೂ ನಿಮ್ ಭಾರತ ವಾಪಸ್ ತಗೋಬೇಕು ಅಂದ್ರೆ ಫಸ್ಟ್ ನಮ್ ಜೇಬಲ್ ದುಡ್ಡಿರ್ಬೇಕು. ಅದಿಲ್ಲ ಅಂದ್ಮೇಲೆ ನಾವ್ ಯಾವ ಭಾರತನೂ ಕಟ್ಟಕ್ಕಾಗಲ್ಲ, ನಾವ್ ಮನುಷ್ಯ ಉಳಿಯೋಕ್ಕೂ ಆಗಲ್ಲ. ಇದು ಸೀರಿಯಸ್ ಆಗಿ ತಗೊಳ್ಳಿ ಎಲ್ಲರೂ, ದಯವಿಟ್ಟು ಠೇವಣಿದಾರರು. ನೆಕ್ಸ್ಟ್ ನವರಾತ್ರಿ ಆದ್ಮೇಲೆ ಇದು ಹೋರಾಟ ಮತ್ತೆ ಶುರು ಆಗೇ ಆಗುತ್ತೆ, ಎಲ್ಲೂ ನಿಲ್ಲಲ್ಲ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದೀನಿ, ₹1 ಬ್ಯಾಂಕ್ ಅಲ್ಲಿ ಠೇವಣಿದಾರರು ವಾಪಸ್ ಬರೋವರೆಗೂ ನನ್ನ ಹೋರಾಟ ಇದೇ ಇರತ್ತೆ ಅಂತ ಹೇಳಿ. ಮತ್ತೆ ಇವಾಗ ಬ್ಯಾನರ್ ಒಂದು ನಮ್ಮ ಬ್ಯಾಂಕ್ ಮುಂದೆ ಬೇಕು ಸರ್. ಸೊ ಅದು ಆಯ್ತು, ಅದಕ್ಕೆ ಮಾಡೋಣ. ಈಗ ಅದೇ ನನ್ ಸಮಸ್ಯೆ ಗೊತ್ತಲ್ಲ ನಿಮ್ಗೆ, ಒಂದು ಆಗ್ಲಿ, ತೊಂದ್ರೆ ಇಲ್ಲ, ಆರೋಗ್ಯ ಸಮಸ್ಯೆ ಇದೆಯಾ, ರೆಡಿ ಮಾಡಿ ಹೇಳ್ತೀನಿ. ಅವ್ರು ತುಂಬಾ ಜನ ಪಾಪ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಮೇಡಮ್ ಹೇಳಿ ಅಂತ ಹೇಳಿದ್ರು. ಅವ್ರು ಯಾರು ಇದ್ ಮಾಡ್ತಾರೆ ನೋಡ್ಬಿಟ್ಟು ಬ್ಯಾನರ್ 1 ಹಾಕಲ್ಲ, 10 ಬ್ಯಾನರ್ ಹಾಕ್ತೀನಿ. 10 ಬ್ಯಾನರ್ ಹಾಕಲ್ಲ, ನವರಾತ್ರಿಗೆ 9 ಮರಕ್ಕೆ 9 ಬ್ಯಾನರ್ ಕಟ್ತೀನಿ. ಯಾರು ಬರ್ತಾರೋ ಬರ್ಲಿ ನನ್ ಮುಂದೆ, ಆಮೇಲೆ ಮಾತಾಡ್ತೀನಿ. ನವರಾತ್ರಿಗೆ ಇದೇ ಕಾರ್ಯಕ್ರಮ. ಮಂಜುಳಾ
ಹೋರಾಟಗಾರ್ತಿಯಿಂದ ಇದನ್ನ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ. ಯಾರ ಹತ್ರ ಇದಿರೋ ಅವರೆಲ್ಲ ಬನ್ನಿ, ಇಲ್ಲ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಎಲ್ಲರೂ ಹೇಳ್ತೀರಾ ಹೋರಾಟ ಮಾಡ್ಬೇಕು ನಾವು ಅಂತ. ಈಗ ಎಲ್ಲರೂ ಹೋಗ್ಲಿ, ಒಂದಾದ್ರೂ ನಿಮ್ಗೆ ಟ್ವೀಟ್ಸ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ನೀವು ಟ್ವೀಟ್ಸ್ ಅಲ್ಲಿ ಇದೀರಾ ಅಂತ. ಒಂದು ಟ್ವಿಟರ್ ಐಡಿ ಆದ್ರೂ ಓಪನ್ ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಳಕ್ಕಾಗಿಲ್ಲ, ಮನೆಯಲ್ಲಿ ಕೂತ್ಕೊಂಡಿಲ್ಲ ಅಂದ್ಮೇಲೆ ನೀವೇನ್ ಹೋರಾಟ ಮಾಡಕ್ ಸಾಧ್ಯ ಹೇಳಿ? 10 ಲಕ್ಷ 20 ಲಕ್ಷ ರೂಪಾಯಿಗೆ ನೀವು 10 ರೂಪಾಯಿ ಕೆಲಸನೂ ಮಾಡ್ಲಿಲ್ಲ ಮನೆಯಲ್ಲಿ ಅಂದ್ರೆ ನಾವ್ ಹಣ ತಗೊಳ್ಳೋದು ಹೇಗೆ? ಇವತ್ ನಾವು ಸುಮ್ನೆ ಇದ್ರೆ ನಾಳೆ ನಿಮ್ಮಿಂದ ಅನ್ಯಾಯ ಆಗ್ತಾ ಇದೆ ಬೇರೆಯವ್ರಿಗೆ. ಇವತ್ ನೀವು ಯಾರೋ ಒಂದಷ್ಟು ಜನಕ್ಕೆ ದುಡ್ಡು ಇರ್ಬೋದು, 80 ಲಕ್ಷ 90 ಲಕ್ಷ ಇರೋರ್ಗು ನಿಮ್ಗೇನು, ಯಾಕಂದ್ರೆ ಆರಾಮಾಗಿರೋರು ಇದಾರೆ, ಇಲ್ಲ ಅಂತಿಲ್ಲ. ನಮ್ ಠೇವಣಿದಾರರಲ್ಲಿ ಕಷ್ಟದಲ್ಲಿ ಇರೋರ, ನಿಮ್ ಜನ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರು, ಅವ್ರ ದುಡ್ಡು ಇಸ್ಕೊಳಕ್ಕಾದ್ರೂ ಸಹಾಯ ಮಾಡಿ. ಇವತ್ತು ಇಲ್ಲ ಅಂದ್ರೆ ಪಾಪ ಅವ್ರ ಬೀದಿನಲ್ಲಿ ಸಾಯ್ಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಆ ತರದವ್ರು ತುಂಬಾ ಜನ ಇದಾರೆ. ಸೊ ನನ್ನ ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ನವರಾತ್ರಿಗೆ 9 ಬ್ಯಾನರ್ ಬೇಕೇ ಬೇಕು ನನ್ಗೆ. 9 ಮರಕ್ಕೂ ಕಟ್ತೀನಿ ನಾನು. ಸೊ ಯಾರು ಕಿತ್ತಾಕ್ತಾರೆ ನೋಡ್ತೀವಿ. ಸರಿ, ಥ್ಯಾಂಕ್ ಯು. ಓಕೆ ನಾವು ಕೈ ಜೋಡಿಸ್ತೀವಿ. ಆಯ್ತು ಮೇಡಮ್, ಥ್ಯಾಂಕ್ಸ್. ಆಮೇಲೆ ಇವಾಗ ಹರೀಶ್ ಅವ್ರೆ, ಇದು ಹೋರಾಟ ಮಾಡೋಣ. ಆಮೇಲೆ ಈ ತೇಜಸ್ವಿ ಶಿವರಾವ್ ಅವ್ರನ್ನ ಇನ್ನೊಂದ್ಸರ್ತಿ ನೀವು ಹೇಳಿದ್ದು ಓಕೆ, ಎಷ್ಟು ರೆಸ್ಪಾನ್ಸ್ ಅಷ್ಟೇ ಇರ್ತದೆ ಅಂತ. ಇಲ್ಲ, ಹೋಗ್ಬೇಕು, ನೀವ್ ಹೋಗ್ಲೇಬೇಕು, ಅವ್ರ ಹತ್ರ ಹೋಗ್ಬೇಕು. ಯಾವಾಗ ಅದೊಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರ್ತಿ ಅಲ್ಲ, 3-4 ಸರ್ತಿ ಹೋಗೋಣ, ದಿನ ಹೋಗಿ ಕೂತ್ಕೊಳ್ಳೋಣ, ಏನಾಯ್ತು ಅಂತ. ಅದಾಯ್ತು. ಆಮೇಲೆ ಡೆಲ್ಲಿಗೂ ಹೋಗ್ಬಿಟ್ಟು ಅಲ್ಲಿನೂ ಯಾರ ಪಾರ್ಲಿಮೆಂಟ್ ಅಲ್ಲೂ ಹೋಗಿ ಗೇಟ್ ಹತ್ರ ನಾವು ಪ್ರಯತ್ನ ನಡೀತಾ ಇದೆ ಸರ್. ನಾವು ಅದೇ ಕರೆಕ್ಟ್ ವಿಜಯಕುಮಾರ್ ಅವ್ರೆ, ಅಲ್ಲಿ ಡೆಲ್ಲಿಗೆ, ಇಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ಬೋದು. ನಾಳೆ ಆಗ್ಲಿಲ್ಲ ಅಂದ್ರೆ ನಾಳಿದ್ದು ಹೋಗ್ಬೋದು. ಆದ್ರೆ ಅಲ್ಲಿ ಡೆಪಾಸಿಟರ್ಸ್ ಯಾರಿದಾರೋ ಅಲ್ಲಿ ಒಂದು ಅಷ್ಟು ಜನ ಸೇರ್ಸ್ಬಿಟ್ಟು ಅಲ್ಲೇನೋ ಒಂದು ನಾವು ಇಲ್ಲಿಂದ ಸ್ಟ್ರೀಮ್ ಲೈನ್ ಮಾಡ್ಬೇಕು. ಅಲ್ಲ, ಈಗ ನಾವು ಬೆಂಗಳೂರಲ್ಲಿ ಮಾಡಿದಷ್ಟು ಈಸಿಯಾಗಿ ಡೆಲ್ಲಿನಲ್ಲಿ, ಬೆಂಗಳೂರಿನಲ್ಲಿ ಮಾಡೋದಕ್ಕೆ ಡೆಲ್ಲಿನಲ್ಲಿ ಮಾಡಕ್ ಆಗಲ್ಲ. ಅದಕ್ಕೆ ಒಂದು ಸೆಟಪ್ ಮಾಡ್ಬೇಕು. ಆ ಸೆಟಪ್ ಎಲ್ಲ ನಾವು ಪ್ರಯತ್ನ ಪಡ್ತಾ ಇದೀನಿ. ಅದು ನೋಡೋಣ, ಅದು ಯಾವಾಗ ಆಗತ್ತೆ. ಮೋದಿಗೆ ಇವ್ರಿಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಕಳಿಸ್ಬಿಟ್ಟು ಕಳ್ಸೋಣ. ಈಗ ಸರ್, ತಪಸ್ಸು ಮಾಡಿದ್ರೆ ದೇವ್ರ ಪ್ರತ್ಯಕ್ಷ ಆಗ್ತಾರೆ. ಅದನ್ನು ಇಷ್ಟು ದಿನದಲ್ಲಿ ಏನೋ ಒಂದು ಆಗಿ ದೇವ್ರ ಪ್ರತ್ಯಕ್ಷ ಆಗ್ಬಹುದು. ಆದ್ರೆ ಈ ನಮ್ಮ ದೇಶದಲ್ಲಿ ಇಬ್ರು ಇದಾರೆ, ಅವ್ರಿಬ್ರನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದು ಈಗ ಆಲ್ಮೋಸ್ಟ್ ದೇವ್ರಿಗೂ ಕಾಣಿಸ್ತಾ ಇಲ್ಲ. ಅವ್ರು ಆತರ ಹೋಗಿದ್ದಾರೆ, ಅಷ್ಟು ಮೇಲೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅದನ್ನು ಮಾಡೋಣ. ಚೀಫ್ ಮಿನಿಸ್ಟರ್ ಏನಿದೆಯಾ ಇಲ್ಲೂ ಹೋಗೋಣ, ಅವ್ರನ್ನು ಭೇಟಿಯಾಗಿ ಟೈಮ್ ತಗೊಂಡು ಒಂದ್ ಲೆಟರ್ ಹಾಕ್ಬಿಟ್ಟು. ಅಲ್ಲ, ಈಗ ಅಂಟಿಲ್ ವಿ ಶೇಕ್ ದೆಮ್ ಅಪ್ ಪೊಲಿಟಿಕಲಿ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ಆಚಾರ್ಯ ಅವ್ರಿಗೆ ಮಾತಾಡಿ ಸರ್. ಓಕೆ, ಹಲೋ ಹರೀಶ್. ಆಚಾರ್ಯ ಮಾತಾಡಿ. ಹರೀಶ್, ನೀವ್ ಹೇಳಿದ್ದೆಲ್ಲ ಕೇಳಿದೆ, ಎಲ್ಲ ಒಳ್ಳೆ ಸಜೆಷನ್ಸ್ ಬಂದಿದೆ, ಇಲ್ಲ ಅಂತಲ್ಲ. ಹರೀಶ್, ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಈ ನಮ್ಮಲ್ಲೇ ಇರೋ ಗ್ರೂಪ್ಸ್ ಎಲ್ಲ ಒಟ್ಟಿಗೆ ಸೇರೋದು ಫಸ್ಟ್ ಸ್ಟೆಪ್ ಅಂತ ಅನ್ಸುತ್ತೆ ನನಗೆ. ಅದು ಯೋಚನೆ ಮಾಡಿ, ಯಾವುದೇ ಪೊಲಿಟಿಕಲ್ ಗ್ರೂಪ್ ಹಿಂದೆ ಇರ್ಲಿ ಅದು, ಬಟ್ ಅದು ಪೊಲಿಟಿಕಲ್ ಅಫಿಲಿಯೇಷನ್ಗೆ ಇದ್ಕೊಳ್ಳಿ. ಬಟ್ ನಾವು ವಿ ಆರ್ ಆಲ್ ಫೈಟಿಂಗ್ ಫಾರ್ ಒನ್ ಕಾಸ್, ವಿಚ್ ಟು ರಿವೈವ್ ದ ಬ್ಯಾಂಕ್ ಅಂಡ್ ಎನ್ಶೂರ್ ದಟ್ ಡೆಪಾಸಿಟರ್ಸ್ ಆರ್ their money is returned. So first step should be, I think we should all, ಎಷ್ಟು ಗ್ರೂಪ್ಗಳಿದೆ ಅವರೆಲ್ಲ ಏನೇನ್ ಡಿಫ್ರೆನ್ಸಸ್ ಇದೆ ಎಲ್ಲ ಐರನ್ ಔಟ್ ಮಾಡಿ ಒಂದ್ ಸಿಂಗಲ್ ಅಜೆಂಡಾ, ನಮ್ ದುಡ್ಡು ವಾಪಸ್ ಬರೋ ತರದ್ದು ಒಂದು ಅಜೆಂಡಾಗೆ ಸೇರ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಎರಡನೇದು, ಅಲ್ಲ, ನೀವು ದಿಸ್ ಇಸ್ ಅದು ಇದೇನ್ ಹೇಳ್ತಾರಲ್ಲ, ಅಪ್ಪನ್ ಹುಟ್ಟಿದ ಮಾತು ಅಂತ ಹೇಳ್ತಾರಲ್ಲ ಹಳ್ಳಿಗಳ ಕಡೆ, ಅದು ಆತರ ಮಾತಿದು. ಇಲ್ಲಿ ದಯವಿಟ್ಟು ಅದು ಪರ್ಸನಲ್ ಈಗೋಸ್ ಅದು ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರೋಣ, ಒಂದೇ ಸಿಂಗಲ್ ಪಾಯಿಂಟ್ ಅಜೆಂಡಾ ಅಷ್ಟೇ. ಆಮೇಲೆ ರಂಗನಾಥ್ ಅವ್ರು ಹೇಳ್ತಾ ಇದ್ರು, ನಾನು ಆ ವೆಬ್ಸೈಟ್ ಅಲ್ಲಿ ಹಾಕಿರೋದೆಲ್ಲ ತೆಗೆದು ನೋಡಿದೀನಿ, ಒಂದಷ್ಟು ನಮ್ಮ ಗ್ರೂಪ್ಗೂ ಹಾಕಿದೀನಿ. ಸರ್, ಬ್ಯಾಂಕ್ ಸ್ಟಾಫ್ ಏನೇ 1534 crores ಫ್ರಾಡ್ ಮಾಡಿದ್ದಾರೆ ಸರ್. ಏನು 8 ಜನ 560 ಸಾರಿ 1100 ಕೋಟಿ ಲೋನ್ ತಗೊಂಡಿದ್ದಾರೆ. ಸಂತೋಷ್ ಕುಮಾರ್ ಅವ್ರ ಒಬ್ಬರ ಹೆಸರಲ್ಲೇನೆ ಅವ್ರ ಜೊತೆ ಸೇರಿ 48 ಕೋಟಿ 50 ಕೋಟಿ. ಸಂತೋಷ್ ಕುಮಾರ್ ಪ್ಲಸ್ ಸಂತೋಷ್ ಕುಮಾರ್ ಅಲೋನ್ is some 946 crores. ಅದು ಏನ್ ಸರಿ, ಅದು 946 crores ಅಂದ್ರೆ ಹೆಂಗ್ ಎತ್ಕೊಂಡು ಹೋಗಕ್ಕಾಗತ್ತ? ಅದನ್ನೆಲ್ಲಾರು ಮೂಟೆಗಳಲ್ಲಿ ಕಟ್ಕೊಂಡು, ಅದು ಏನ್ ಕ್ಯಾಲ್ಕುಲೇಟೆಡ್ ನಂಬರ್? ಆಚಾರ್ಯ, ನೀವು ಅದನ್ನ ಅದು ಪೂರ್ತಿ ಆ ಸ್ಟೇಟ್ಮೆಂಟ್ ಅನ್ನ, ನೀವು ಆ ಪೂರ್ತಿ ಲೆಟರ್ ನೀವು ಓದಿದ್ರೆ ನೀವು ಅದನ್ನ ಟೋಟಲ್ ಅಮೌಂಟ್ ಆಫ್ ಫ್ರಾಡ್ ಆಗಿರೋದನ್ನ ನೀವು ಟೋಟಲ್ ಮಾಡಿದ್ರೆ
ಮೋಸ್ಟ್ ಪ್ರಾಬಬ್ಲಿ ICICI ಬ್ಯಾಂಕ್ ಅದು ಯಾವ್ದಾದ್ರು ಸಣ್ಣ ಪುಟ್ಟ ಬ್ಯಾಂಕ್ ನಾವು ಕೊಂಡ್ಕೊಂಡ್ಬಿಡ್ಬೋದು ಅನ್ಸುತ್ತೆ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನೋಡಿ ಎಲ್ಲ ಬರ್ದಿಟ್ಕೊಂಡಿದೀನಿ ನಾನು, ಎಲ್ಲ ಪ್ರಿಂಟ್ ಔಟ್ ತೆಗ್ದು. ರಿಯಲಿ ಇದು ರಿಡಿಕ್ಯುಲಸ್ ಸರ್ ಇದು. ಮತ್ತೆ ಅವನು ರಘುನಾಥ್ ಅಂತ ಒಬ್ಬನ ಹೆಸರು ಮೇಲೆ ಮಾಡಿದ್ದಾರೆ, ರಘುನಾಥ್ ಜಿ. ಸರ್ ಅವನ್ ತಗೊಂಡಿರೋದೇ 26 ಕೋಟಿ ಲೋನು, 26.61 ಬೇಸಿಕ್ ಲೋನ್ ವ್ಯಾಲ್ಯೂ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಟ್ ಹಸ್ ಬಿಕಮ್ 75 crores ಅಂತೆ. ಸರ್ ಇದೆಲ್ಲ ಸರ್ ಇದು ಆಕ್ಚುಲ್ ಆಗಿ ಹಳೆ ಸ್ಟೇಟ್ಮೆಂಟ್ ಅಲ್ಲಿ ಇದು 160 ಕೋಟಿ ಇತ್ತು, 70 ಕೋಟಿಗೆ ಬಂದಿದೆ. ಐ ಡೋಂಟ್ ನೋ ರಿಯಲಿ, ಎಲ್ಲ ತಲೆ ಚಕ್ಕರ್ ಹೊಡಿಯುತ್ತೆ ಈ ಫಿಗರ್ ಗಳು. ಇದೆಲ್ಲದ್ರ ಮಧ್ಯ ನೀವು ಆ ಲೆಟರ್ ನೋಡ್ತಾ ಇದ್ರೆ ಇಲ್ಲಿ ಇನ್ನೊಂದು ವಾಟ್ ಈಸ್ ಮೋರ್ ಬ್ಯಾಫ್ಲಿಂಗ್ ಇಸ್ cooperative banks individual when they are giving an individual any loan there is a ceiling of 5 crore loan. 5 crore ಗಿಂತ ಜಾಸ್ತಿ ಕೊಡಂಗಿಲ್ಲ. ಅದನ್ನ ನಾನು ಹೇಳ್ತಾ ಇರೋದು. 8 ಜನ 560 ಸಾರಿ 1200 ಕೋಟಿ ಲೋನ್ ತಗೊಳ್ತಾರೆ. ಎಷ್ಟೋ ಲೋನ್ ಅಪ್ಲಿಕೇಶನ್ಸ್ಗೆ ಏನೋ ಕೋ ಅಪ್ಲಿಕೆಂಟೇ ಇಲ್ಲ. ಇದೆಲ್ಲ ಬ್ಯಾಂಕಿಂಗ್ ನಲ್ಲಿ ನಡೆಯುತ್ತಾ ಸರ್ ಇದೆಲ್ಲಾನು? ಇಟ್ ಈಸ್ ಟೋಟಲಿ ಮಿಸ್ಮ್ಯಾನೇಜ್ಡ್. ಅದ್ರಲ್ಲಿ ಏನ್ ಡೌಟೇ ಇಲ್ಲ. ನಾನು ಹೇಳಿದ್ನಲ್ವಾ ನಿಮ್ಗೆ ಸರ್, ಈಗ RBI ರಿಪೋರ್ಟ್ ಪ್ರಕಾರ ಇದೇನ್ ಮುಚ್ತಾರೆ ಅಂದ್ರೆ ಹೋರಾಟ ಅಂತೂ ಮಾಡೇ ಮಾಡೋಣ. ಮಂಜುಳಾ ಅವ್ರು ಹೇಳ್ದಂಗೆ ಹೋಗಿ ಬ್ಯಾನರ್ ಕಟ್ಟೋಣ, ನಾವೆಲ್ಲ ಒಟ್ಟಿಗೆ ಸೇರೋಣ, ಒಟ್ಟಿಗೆ ತೇಜಸ್ವಿ ಸೂರ್ಯ ಹತ್ರ ಹೋಗೋಣ ಅಥವಾ ರವಿ ಸುಬ್ರಹ್ಮಣ್ಯ ಹತ್ರ ಹೋಗೋಣ, ಎಲ್ಲ ಒಟ್ಟಿಗೆ ಇರೋಣ. ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಫೈಟ್ ಔಟ್ ಮಾಡ್ತಾ ಇರೋಣ. ನಾವ್ ಯಾರು ಏನ್ ಭಯ ಪಡ್ಕೊಂಡ್ರು RBI ತಗೊಳ್ಳೋ ಡಿಸಿಷನ್ ಅವ್ರು ತಗೊಳ್ತಾರೆ. ಏನು ಅವ್ರನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅವ್ರನ್ನ ಕ್ವಶನ್ ಮಾಡಕ್ ಆಗಲ್ಲ. ಅಲ್ಲ, ಈ ಒಂದು ರೇ ಆಫ್ ಹೋಪ್ ಏನಿದೆ ಅಂತ ಹೇಳಿದ್ರೆ, ಈ ರುಪಿ ಕೋಆಪರೇಟಿವ್ ಬ್ಯಾಂಕ್ ನಾನು ಏನ್ ರೆಫರ್ ಮಾಡಿದ್ದೆ, ರುಪಿ ಕೋಆಪರೇಟಿವ್ ಬ್ಯಾಂಕ್ ಈ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲೇಷನ್ಗೆ ಹೈಕೋರ್ಟ್ ಅವ್ರು ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಹೌದೌದು, ಬಾಂಬೆ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ಬಾಂಬೆ ಹೈಕೋರ್ಟ್ has given stay order. So we have to closely monitor that case. I don't know what is going to be the outcome. ಅದು ಅಷ್ಟೇ ಬರೀ 10 weeks ಗೋ 3 weeks ಗೋ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ಅದೇನ್ ಮಾಡಿದ್ರೆ ಬೆಂಚ್ ಗೆ ರೆಫರ್ ಮಾಡಿ, ಬೆಂಚ್ ವಿಲ್ ಟೇಕ್ ಫರ್ದರ್ ಡಿಸಿಷನ್. ಮತ್ತೆ ಬೆಂಚ್ ಕೇಸ್ ತಗೊಳ್ಳೋ ತನಕ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಬಟ್ ಇನ್ ಅ ವೇ ಇಟ್ ಇಸ್ ಓಕೆ, ವಿ ವಿಲ್ ಸಿ ಅದೇನಾಗತ್ತೆ. ವಿಲ್ ಸಿ ದ ಕೇಸ್, ವಿಲ್ ಫಾಲೋ ದ ಕೇಸ್. ಒಂದು ಮೆಂಟಲಿ ನಾವೆಲ್ಲ ಪ್ರಿಪೇರ್ ಆಗ್ಬೇಕು ಒಂದು ಹೋರಾಟದ ಕಡೆಗೆ. ಇನ್ನೊಂದು ಬಂದಿದ್ ಕಷ್ಟನ ಸಹಿಸ್ಕೊಳ್ಳೋಕೆ. ನಾನು ಹೇಳ್ತಿದ್ನಲ್ವಾ ನಿಮ್ಗೆ, ಒಂದು 400 ಕೋಟಿ ಏನಾರ ರಿಲೀಸ್ ಮಾಡಿದ್ರೆ ಅವರು ಒಂದು 11,000 ಜನ ಹೊರಗಡೆ ಹೊರಟೋಗ್ತಾರೆ ಈ ಬ್ಯಾಂಕಿಂದ, ಸರ್ವೈವ್ ಆಗ್ತಾರೆ. ಮೇಲೆ ಇನ್ನೊಂದು 500-600 ಕೋಟಿ ಕೊಟ್ರೆ ಇನ್ನೊಂದು 8,000 ಜನ ಏನು ಹೈ ವ್ಯಾಲ್ಯೂ ಡೆಪಾಸಿಟರ್ಸ್. ಸೊ ಇದು 99.9% ನೀವು ಏನ್ ಹೇಳ್ತಾ ಇದ್ರ ಅದು ನನಗೆ ಆಲ್ರೆಡಿ ಐ ಆಮ್ ಸೀಯಿಂಗ್ ದಟ್ ರೈಟಿಂಗ್ ಆನ್ ದ ವಾಲ್ ತರ ಇದೆ ಅದು. ಯಾಕಂದ್ರೆ ಇದು ಎಲ್ಲ ಕ್ಯಾಲ್ಕುಲೇಷನ್ ಅಲ್ಲಿ ಬರೋದು. ಇದು ತಪ್ಪು ಯಾರು ಸರಿ, ಯಾಕೆ ತಪ್ಪು ಮಾಡಿದ್ರು, ಯಾವನ್ ಆಡಿಟ್ ಮಾಡಿದ್ನ ಅವನ್ನ ಸಸ್ಪೆಂಡ್ ಮಾಡ್ತಾರೆ, RBI ನಲ್ಲಿ ಒಂದಿಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ, ಒಂದು 6 ತಿಂಗಳು ಹಾಕಿರ್ತಾರೆ. ಅವರೆಲ್ಲ ರಿಟೈರ್ ಆಗಿ ಹೋಗಿದ್ದಾರೆ, ಎಲ್ಲ ರಿಟೈರ್ ಆಗಿದ್ದಾರೆ, ಬೇರೆ ಕಡೆ ಮೂವ್ ಮಾಡ್ತಾರೆ ಎಲ್ಲ. ಯಾಕಂದ್ರೆ ಈ ABC ಶಿಪ್ ಯಾರ್ಡ್ ಅಂತ 24,000 ಕೋಟಿ ಫ್ರಾಡ್ ಎಲ್ಲ ಇದೇ ನಡೀತಾ ಇರುವಾಗ ಯಾರ ಅಕೌಂಟಬಿಲಿಟಿ ಬರೋದಿಲ್ಲ. ಬಟ್ ಎಲ್ಲಾರು ದಯವಿಟ್ಟು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಬಿ ಪ್ರಿಪೇರ್ ಟು ಫೇಸ್ ದ ವರ್ಸ್ಟ್ ಅಂಡ್ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ ಹಾಗೆ. ಇದು 3 ಪಾಯಿಂಟ್ ಸರ್, ಎಲ್ಲ ಒಟ್ಟಿಗೆ ಸೇರೋಣ ಸರ್. ಅವರು ಮಿಸ್ಟರ್ ಗುರುರಾಜ್ ಅವ್ರ ಹತ್ರನೂ ಬೇಕಾದ್ರೆ ಮಾತಾಡೋಣ, ಎಲ್ಲಾರು ಹೋಗಿ ಏನ್ ಡಿಫ್ರೆನ್ಸ್ ಇದೆ, ಈಗೋಗಳೆಲ್ಲ ಬಿಟ್ಟು ಒಟ್ಟಿಗೆ ಇರೋಣ ಎಲ್ಲ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ದಿ ವಾಟ್ ಯು ಕಾಲ್ ರೂಲಿಂಗ್ ಪಾರ್ಟಿ ಆಸ್ ಎ ಫಸ್ಟ್ ಚಾಯ್ಸ್. ಇಫ್ ನಾಟ್ ಆಸ್ ಎ ಎಲ್ಲಾರು ವಿ ಹ್ಯಾವ್ ಟು ಶಿಫ್ಟ್ ಟು ಅಪೋಸಿಷನ್ ಪಾರ್ಟಿ. ಅರ್ಧ ಅಪೋಸಿಷನ್ ಪಾರ್ಟಿಲಿ ಅರ್ಧ ರೂಲಿಂಗ್ ಪಾರ್ಟಿಲಿ ಇದ್ರೆ ಇದು ಡಸಂಟ್ ವರ್ಕ್ಔಟ್ ರಿಯಲಿ. ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಏನಾಗತ್ತೆ ಗೊತ್ತಿಲ್ಲ. ಎನಿವೇ, ಗುಡ್ ಲಕ್ ಟು ಎವ್ರಿವನ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು, ಬಾಯ್. ಓಕೆ ಸರ್. ಸೂರಿ ಸರ್, ಹೇಳಿ ಸರ್. You had raised the hand. You wanted to say something. I did raise the hand, but after hearing Ranganath and Mr. Achar, I have nothing to say. Because whatever thing all the associations joined together again go and see Tejas Surya and Ravi Subramanya. That's what I was thinking of telling you. But these people already covered everything. Ranganath has covered everything. 90% covered. 10% covered by Mr. Achar also.
Nothing to Sir, say on that. Okay. Sir, it is not, you know, it is not that we want to hear something new from you. We basically want to hear your voice, sir. That is more important. Okay, thank you. Then to there is why I kept quiet. Last time I kept quiet. Whenever last time I expected Ranganath to speak, then the talk. Because Ranganath, myself, Achar, all the three, we attended the meeting there. Okay. Yeah, Ranganath was busy. Ranganath sir was busy. He had gone to drop his daughter. Yeah, I know that, but he was there for the meeting and he did not take the lunch. He immediately started going to house. I know this. I know that this is what situation is very bad. What Ranganath says is correct. But I don't know how they are going to save it. But they have given the word, vouchsafed the meeting, that definitely they will do something for us. Both the MP and MLA, they belong to Basavagudi area. If they cannot save, then who else will save, sir? Please, listen to me. They have to save us. So ನಾವೇನೋ 3 ಜನ ಒಂದೇ ಇದ್ದು ಒಂದ ಸೇರಿ ಒಂದು ಅಸೋಸಿಯೇಷನ್ ಮೀಟ್ ಮಾಡ್ತೀವಿ ತೇಜಸ್ವರ್ಯನ. Don't worry, sir. Gurraj Rao, yourself and Ranganath, go together. All the three of you go and meet Tejaswarya. Will be able to help. There's no other way, sir. You have to believe only on these two people. Okay, that's what we believe them. I don't know how far we can. Let us see. After attending the meeting, I come to the conclusion. These two people can save us. If they cannot save, nobody can save. ನೋಡೋಣ ಸರ್ ಏನಾಗುತ್ತೆ ಅಂತ. ನೋಡೋಣ, ಅಜಿಟೇಷನ್ ಎಲ್ಲ ಮಾಡಿ ಪ್ರಯೋಜನ ಇಲ್ಲ ಸರ್. Instead of wasting time on agitation, but talk to Tejaswarya together in one part at top. Sir, Tejaswarya, sir, let me tell you, Tejaswarya cannot even get us one extra potato. I know he it. doesn't have that much of strength, sir. As you said, whenever you go, he talks and he finishes up. Same thing happened in the meeting also. He talked and went away. He comes and gives speech. He is very good at giving speeches. That's all. Without he is not in a position to do anything. Without any alliterations and stopping and all that, he finishes up and goes back. That's all. No, he will not take any questions. He will not. Yeah, correct. What you said is 100% correct. There. So this time, when we go to him, we should not listen to his speech. We should ask him straightforward questions, and he should be made to answer us, rather than be listening to his bhashans. We should tell him that you please listen to us first. That's all. Not here. Not. We are not here to hear the stories from you. Okay. ಹರೀಶ್, ಒಂದೇ ಒಂದು ಪಾಯಿಂಟ್ ಹರೀಶ್ ಮರ್ತೋದೆ. ಈಗ ಜನಕ್ಕೆ ಎಲ್ಲ ಗೊತ್ತಾಗ್ಲಿ ಅಂತ ಬ್ಯಾನರ್ ಅನ್ಸೋದು ಎಲ್ಲ, ಇಟ್ ಇಸ್ ಒನ್ ವೇ ಆಫ್ ಗಿವಿಂಗ್ ಪಬ್ಲಿಸಿಟಿ ಅಂಡ್ ಅವೇರ್ನೆಸ್ ವಿತ್ ದ ಪಬ್ಲಿಕ್ ಅಂಡ್ ಟೇಕಿಂಗ್ ಹೆಲ್ಪ್, ಸಿಂಪತಿ ಫ್ರಮ್ ಪಬ್ಲಿಕ್. ಬಟ್ ದಟ್ ದಟ್ ಮೀಡಿಯಾ ಜೊತೆ ಇಂಟ್ರಾಕ್ಷನ್ ಅದಿದ್ದೇ ಇದೆ ಸರ್. ಮೀಡಿಯಾ ಇಂಟ್ರಾಕ್ಷನ್ ತಲೆನೇ ಕೆಡಿಸ್ಕೊಬೇಡಿ. ಅದು 3 ವಾರಕ್ಕೆ ಒಂದ್ಸರಿ ಯಾವ್ದಾರ ಒಂದ್ ಚಾನಲ್ ಹೋಗಿ ತಾನೇ ಇರತ್ತದು. ಅದು ನಿಮಗೆ ಅದ ಜೊತೆಗೆ ಮೀಡಿಯಾದವ್ರು ನೀವು ಬಿಟ್ಬಿಡಿ. ಮೀಡಿಯಾದವ್ರದ್ದು ಒನ್ಸ್ ವಿ ಡೂ ಸಮ್ ಇವೆಂಟ್, ಸಮ್ ಸಬ್ಸ್ಟಾನ್ಷಿಯಲ್ ಇವೆಂಟ್, ಏನಾದ್ರು ಒಂದು ಗ್ರೌಂಡ್ ಅಲ್ಲಿ ಏನಾದ್ರು ಒಂದು ಇವೆಂಟ್ ಮಾಡ್ತಂದ್ರೆ ದೇ ವಿಲ್ ಆಟೋಮೆಟಿಕ್ಲಿ ಕಮ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದೊಂದು ತಲೆಯಲ್ಲಿ ಇಟ್ಕೊಳ್ಳೋಣ. ಥ್ಯಾಂಕ್ ಯು. ಇಲ್ಲ, ಖಂಡಿತ. ಡಾಕ್ಟರ್ ಸಂತೋಷ್, ನೀವು ಕಾಂಟ್ಯಾಕ್ಟ್, ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್? ಪಾಸ್ ಆನ್ ಮಾಡ್ತೀರಾ? ಡು ಯು ಹ್ಯಾವ್ ಮೈ ನಂಬರ್? ಇಲ್ಲ ಸರ್, ನಿಮ್ ನಂಬರ್ ನನ್ನ ಹತ್ರ ಇಲ್ಲ. ಹೌದಾ? ಯಾವ್ದಾದ್ರು ಗ್ರೂಪ್ ಅಲ್ಲಿ ಇದ್ದೀರಾ ನೀವು? SCRP ಗ್ರೂಪ್ ಅಲ್ಲಿ ಇದ್ದೀನಿ. ಓಕೆ ಸರ್, ಒಂದ್ ಕೆಲಸ ಮಾಡ್ತೀರಾ? ನನ್ನ ನಂಬರ್ ನೋಟ್, ನನ್ನ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡ್ತೀರಾ? ನನ್ನ ನಂಬರ್ ಹೇಳ್ತೀನಿ ಇವಾಗ. ನಿಮ್ಮ ಹತ್ರ ಫೋನ್ ಇದ್ರಿ ಈಗ? ಆಯ್ತು. ಇಲ್ಲ, ಫೋನ್ ಇದ್ರಲ್ಲಿದೆ, ಅದು ಡೇಟಾ ಇರೋದ್ರಿಂದ ಹೋಗಕ್ಕಲ್ಲ. ಬಟ್ ನಾನು ನಿಮಗೆ ಇಮಿಡಿಯೇಟ್ಲಿ ಇಲ್ಲ ಅಂದ್ರೆ ನಿಮ್ ನಂಬರ್ ಹೇಳಿ ಸರ್ ನನಗೆ. ಐ ವಿಲ್ ಮೇಕ್ ಅ ನೋಟ್ ಆಫ್ ದಟ್ ಯುವರ್ ನಂಬರ್. 98867. ನಿಮ್ ನಂಬರ್ ಹೇಳ್ಬಿಡಿ ನನಗೆ. 9867378337. 37837. ನಿಮ್ ನಂಬರ್ ಹೇಳಿ ಸರ್. ಸರ್, ನನ್ನ ಫೋನ್ ಮಾಡಿದ್ದೀನಿ. ಮಿಸ್ ಕಾಲ್ ಕೊಟ್ಟಿದ್ದೀನಿ ಸರ್. ನಾನು ನಂಬರ್ ಎಂಡಿಂಗ್ 990. ಬಂತಾ ಸರ್? 94830. ಹಲೋ. ಓಕೆ, ಈಗ
ಸಂತೋಷ್ ಅವ್ರ ಸಿಗ್ತಾ ನನ್ನ ನಂಬರ್? ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಭೀಮಯ್ಯನವರೇ, ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ದೀರಾ? ವಿಜೇಂದ್ರ ರಾವ್ ಅವರೇ, ನೀವೇನಾದ್ರೂ ಮಾತಾಡೋದು, ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಸರ್? ದಯವಿಟ್ಟು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್ ದಯವಿಟ್ಟು. ವಿಜೇಂದ್ರ ರಾವ್ ಅವರೇ, ಕೈ ಎತ್ತಿದ್ದೀರಾ? ಮಾತಾಡಿ ಸರ್. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ಯಾ? ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿದ್ದೀರಾ? ಗೊತ್ತಾಗ್ತಾ ಇದೆ, ಆಕ್ಚುಲ್ ಆಗಿ ಟೈಮ್ ಆಗ್ತಾ ಬಂತು. I think we are running towards the end of our program. It is time for us to wind up the program. ಯಾರಿಗಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳೋದಿತ್ತೆ ಹೇಳಿ. Okay, I think we have all spoken enough today. So, and we are reaching towards the end of today's program. So we will wind up for today with a promise that we will join again next week. However, let us, I will keep a close monitoring, close watch on what is the developments and update you. And if anybody, Vittal Murthy avare ನೀವೇನಾದರೂ ಹೇಳಬೇಕು ಅಂತಿದ್ರಾ? ವಿಠಲ್ ಮೂರ್ತಿ TN ಏನಾದರೂ ಹೇಳಬೇಕು ಅಂತಿದ್ದೀರಾ ಸರ್? ಕೈ ವೇವ್ ಮಾಡಿದ್ರಿ. Okay. So we will join next week again. As I said, I will closely monitor whatever developments that are happening, and I will update you all about that. At the same time, if you find any interesting development that comes to your mind or comes to your observations, please do update the group. And I will chalk out certain strategies, as I said, as I promised to Dr. Santosh also, that we will formulate certain plans to aggressively pursue our issues, and we will constantly monitor the situation. I think we are already on the ICU, as Raghunath has rightly pointed out. We are in ICU, so we have to effectively manage. Dr. Santosh or Dr. Santosh, or I think you will appreciate my reading of the situation, that we have to very effectively and very carefully and very critically manage the ICU. ನಾವು ಈಗ ICU ನಲ್ಲಿ ಇದೀವಿ. ನಾವು ICU ನಲ್ಲಿ ಪೇಷಂಟ್ಸ್ ಮ್ಯಾನೇಜ್ ಮಾಡೋ ರೀತಿನಲ್ಲೇ ನಾವು ಮ್ಯಾನೇಜ್ ಮಾಡಬೇಕಾಗಿದೆ. I will definitely come out with a proper strategy next week. ಇಷ್ಟು ದಿನ ಈ ಪಿತೃಪಕ್ಷ ಆಯ್ತು, ಇದೆಲ್ಲ ಇತ್ತು, ಮತ್ತೆ ಇವಾಗ್ಲೂ 5ನೇ ತಾರೀಕು ತನಕ ನಮ್ಮ ದಸರಾ ಹಬ್ಬನೂ ಇದೆ. I don't know how far we will be able to organize or mobilize people, but we'll definitely find out a way to mobilize people. And particularly after Dasara, we will have to go full aggressive, full throttle, and we will work out and chart out policies, chart out plans for that. And as I said last time also, I promised that we will go to meet our MP, MLAs, whoever is in charge of regulating this bank or reviving this bank, whether it is RBI, RCS, or whoever it is. We will have to go and stand and in large numbers and show them the strength of our people, and all these things will have to be done in the future. So with the promise of meeting next week, we will part for today. Thank you everyone for joining us and contributing your thoughts and your observations and your analysis and your opinions. I do look forward to your support continuously on a continuous basis. Thank you very much. Have a wonderful week ahead. Good night and happy Dasara to everyone. Bye.